ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಅನೇಕ ವಿಚಾರಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ನಿನ್ನಿನ ವಿಚಾರದಲ್ಲಿ ಕಿಲ್ಲೆ ಬೃಹನ್ಮಠದ ಪ್ರಪ್ರಥಮ ಗುರುವಿನನ್ನು ಪಟ್ಟಾಭಿಷೇಕದೊಂದಿಗೆ ವೈಭವೋಪೇತವಾಗಿ ಮಾಡಿ ಇನ್ನು ಮೇಲೆ ಲೋಕ ಕಲ್ಯಾಣದ ಕಾರ್ಯವನ್ನು ನೀನು ಮುಂದುವರಿಸು ಅನ್ನುವಂಥ ಜವಾಬ್ದಾರಿಯನ್ನು ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಾನ ಅವರಿಗೆ ಆಶೀರ್ವಾದ ಮಾಡಿದಂಥ ವಿಚಾರವನ್ನು ನಾವು ನೀವೆಲ್ಲರೂ ಕೇಳಿದ್ದೇವೆ. ಇವತ್ತು ದೇವರು ನಮಗೆ ಒಲಿಬೇಕಾದರೆ ನಾವು ಏನು ಮಾಡಬೇಕು? ದೇವರು ಹೆಂಗದಾನ? ಏನು ಮಾಡಿದ್ರೇ ದೇವರು ನಮಗೆ ಕೃಪಾ ಮಾಡ್ತಾ ಇದ್ದಾನೆ. ಗುರುಗಳವರು ಏನದ ಅಂತ ಕೇಳಿದರೆ ಈ ವಿಚಾರವನ್ನು ಜಗತ್ತಿಗೋಸ್ಕರವಾಗಿ ಬಿತ್ತುತ್ತಾ ಇದ್ದಾರೆ. ನಿಜಗುಂಡರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಶಂ ಅಂದರೆ ಸುಖವನ್ನು, ಭೂ ಅಂದರೆ ಕೊಡ್ತಕ್ಕಂಥವನು, ಲಿಂಗ ಅಂದರೆ ಲಯಗಮನ ರೈತತ್ವಾತ್ ಲಿಂಗ ವಿತ್ಯುಚ್ಯತೆ. ಸರದಾಡಲಿಕ್ಕೆ ಬಾರದೇ ಇರ್ತಕ್ಕಂಥದ್ದು ಲಿಂಗ. ಅಂಥ ಶಂಭುಲಿಂಗ ನಮಗೆ ಒಲಿಬೇಕಾಗಿತ್ತು ಅಂದರೆ ಯಾವುದಕ್ಕೆ ಅನುಕೂಲದನ ದೇವರು ಅಂತ ಕೇಳಿದರೆ ಅಂತಿರ್ತಾರೆ ವ್ಯವಹಾರದೊಳಗೆ, ನಮಗೂ ಅವರಿಗೆ ಅನುಕೂಲ ಅದ ಅಂತ. ಅವ್ರ ಮಾತು ನಾವು ಕೇಳುತ್ತೀವಿ, ನಮ್ಮ ಮಾತು ಅವರು ಕೇಳ್ತಾ ಇದ್ದಾರೆ, ಅನುಕೂಲದೀವಿ. ಇಲ್ಲಿ ಪರಮಾತ್ಮ ಶಂಭುಲಿಂಗ ಅನುಕೂಲ ಆಗಬೇಕು ಅಂದರೆ ಹೆಂಗಿರಬೇಕು ಅಂತ ಕೇಳಿದರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಅನುಪಮ, ನಮ್ಮ ಭಕ್ತಿ ಉಪಮೆಗೆ ಮೀರಿರಬೇಕು ಅಂತೇಳಿದ್ದಾರೆ. ವಸ್ತುಗಳನ್ನು ಅರ್ಪಣೆ ಮಾಡೋದಲ್ಲ, ಮನಸ್ಸಿನಲ್ಲಿ ದೇವರನ್ನು, ಗುರುವಿನನ್ನು ಅಚಲವಾಗಿ ನಂಬುವುದು. ಅನುಪಮ, ಉಪಮೆ ಕೊಡಲಿಕ್ಕೆ ಬಾರದ್ದು. ಭಕ್ತಿ ಹೆಂಗೆ ಮಾಡ್ತಾನ ಅಂತ ಕೇಳಿದರೆ ಹೇಳಲಿಕ್ಕೆ ಬರಬಾರದು. ಉಪಮೆ ಇಲ್ಲ. ಆತ್ಮವಿಶ್ವಾಸ ಅಂತ ಕರೀತಾರೆ. ನಿನಗೇ ಗುರುತು ಅದರ ಅನುಭವ, ಇನ್ನೊಬ್ಬರಿಗೆ ತಿಳಿಯುವುದಲ್ಲ. ಅಂಥ ಉಪಮೆಗೆ ಮೀರಿ ಅಚಲ. ಅಚಲ ಅಂತಂದರೆ ಅಳಿಗಾಡ್ಲಾರ್ದಂಗಿರೋದು. ಅಳಿಗಾಡ್ಲಾರ್ದಂಗ ಅಂತ ಕೇಳಿದ್ರೆ ಮನಸ್ಸು ಒಯ್ದಾಡ್ತಿರಬಾರದು. ಮನಸ್ಸು ಏಕಾಗ್ರ ಚಿತ್ತದಲ್ಲಿ ಇರಬೇಕು. ದೇವರ ಧ್ಯಾನವನ್ನು, ದೇವರ ಪೂಜೆಯನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಮನಸ್ಸು ಒಯ್ದಾಡಬಾರದು. ಮನಸ್ಸು ಒಯ್ದಾಡಿತು ಅಂದರೆ ಪೂಜಾ, ಜಪ, ಧ್ಯಾನ ಅದು ಒಯ್ದಾಡಕ್ಕೆ ಪ್ರಾರಂಭ ಮಾಡುತ್ತದೆ. ಅದಕ್ಕೆ ಇಲ್ಲಿ ಅಚಲ, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ. ಭಕ್ತಿ ಅಂತಂದರೆ ಅರ್ಪಣೆ ಮಾಡುವುದು. ಎಲ್ಲವೂ ನಿನ್ನದೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ಕಾಣ ರಾಮನಾಥ. ಅನ್ನ, ನೀರು, ಗಾಳಿ, ಭೂಮಂಡಲ ಎಲ್ಲವೂ ನಿನ್ನದೇ ಅನ್ನುವಂಥದ್ದಕ್ಕೆ ಭಕ್ತಿ ಅಂತ ಕರೆದಿದ್ದಾರೆ. ನಂದು ಅನ್ನೋದು ಏನಿಲ್ಲ. ನಂದು ಅನ್ನೋದು ಏನಾರು ಸ್ವಲ್ಪ ಸೇರಿತು ಅಂತಂದರೆ
ಭಕ್ತಿ ಬಿರುಕು ಬಿಡಕ್ಕೆ ಪ್ರಾರಂಭ ಮಾಡುತ್ತದೆ, ಭಕ್ತಿ ಎರಡಾಗಕ್ಕೆ ಪ್ರಾರಂಭ ಮಾಡುತ್ತದೆ. ಇದು ಒಂದೇ ಆಗಬೇಕು ಅನ್ನುವಂಥದ್ದು ಮಹಾತ್ಮರ ಅಭಿಪ್ರಾಯ. ಅಂಥ ಭಾವಾನುಕೂಲನೆ, ಭಾವನೆಯಲ್ಲಿ ಹೊರಗೆ ಪೂಜೆ ಮಾಡೋದು ಬೇರೆ, ಮಂದಿಗೆ ಹಂಚಿಕೊಂಡು ಸ್ವಾಮಿಗಳಿಗೆ ಹಂಚಿಕೊಂಡು ಜನರಿಗೇನದ ಅಂತಂದರೆ ನಾನು ಹೌದು ಅನಿಸಿಕೊಳ್ಬೇಕು ಅನ್ನುವಂಥ ಗುಣ ಇಟ್ಕೊಂಡು ಪೂಜೆ ಮಾಡೋದು ಬೇರೆ. ಭಾವನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಗುರು ಮತ್ತು ದೇವರು ದೊಡ್ಡವನಿದ್ದಾನೆ ಅಂತಕ್ಕಂಥ ಭಾವ, ಈ ಭಾವ ಭಾಳ ಜನರ ಹತ್ರ ಬರಲಿಕ್ಕೆ ಸ್ವಲ್ಪ ತೊಂದರೆ, ಬರೋದಿಲ್ಲ. ಏನಾದರೂ ತೆಂಗಿನಕಾಯಿ ಒಡಿಬೋದು, ಪೂಜೆ ಮಾಡ್ಬೋದು, ಕೊಡಗಟ್ಟಲೆ ಹಾಲು ಹಾಕ್ಬೋದು, ಖರೆ ಒಳಗೆ ಸೂಕ್ಷ್ಮ ಅಹಂ ಇರ್ತದ. ಈ ದೇವರಿಗೆ ನಾನು ಪೂಜೆ ಮಾಡಲಿಲ್ಲ ಅಂದರೆ ಈ ದೇವರಿಗೆ ನೀರು ಸಹಿತ ಸಿಗಂಗಿಲ್ಲ. ಒಳಗಿದು ನಮಗೆ ಗಟ್ಟಿಯಾಗಿ ಬಿಟ್ಟಿರ್ತದೆ. ನಾವೇ ಇದಕ್ಕೆ ನೀರು ಹಾಕೋರು, ನಾವೇ ಮಂತ್ರ ಅನ್ನೋರು, ನಾವೇ ಹಾಲು ಹಾಕೋರು, ನಾವೇ ಪಂಚಾಮೃತ ಹಾಕೋರು, ನಾವೇ ಇದಕ್ಕೆ ಸ್ನಾನ ಮಾಡಿಸೋರು. ಇಲ್ಲ ಅಂದರೆ ಇಲ್ಲ ಅಂತ ಒಳಗೆ ಭಾವನೆ. ಇದು ಹೋಗಬೇಕು ಅಂತಾರೆ, ಇದು ಹೋಗಬೇಕು. ನಿತ್ಯ ತೃಪ್ತ ದೇವರು, ದೇವರಿಗೆ ಹಸಿವೆ ನೀರಡಿಕೆಗಳಿಲ್ಲ, ದೇವರಿಗೆ ಮಲಿನತ್ವ ಅನ್ನುವಂಥದ್ದು ಇಲ್ಲ. ದೇವರು ಯಾವತ್ತೂ ಶುಭ್ರನಾಗಿರ್ತಾನೆ. ಸತ್ಯಂ ಶಿವಂ ಸುಂದರಂ ಅಂತೇಳಿದಲ್ಲ, ಸುಂದರನಾಗಿರ್ತಾ ಇದ್ದಾನೆ. ಅದಕ್ಕೆ ನಿನ್ನ ಭಾವನೆ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ. ಸಮಾಜದಲ್ಲಿ ಎದುರು ಕೊರತೆ ಅದ ಅಂದ್ರೆ ಭಾವನೆಯ ಕೊರತೆ ಅದ. ತಂದೆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಪವಿತ್ರ ಭಾವದಿಂದ ಮಕ್ಕಳು ನೋಡ್ತಿದ್ರು ಅಂದರೆ ಸಮಸ್ಯೆ ಉದ್ಭವ ಆಗೋದಿಲ್ಲ. ತಾಯಿಯನ್ನು ಭಾವದಿಂದ ನೋಡುತ್ತಿದ್ದರು ಅಂದರೆ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅದರಂತೆ ಇಲ್ಲಿ ದೇವರು ಮತ್ತು ಭಕ್ತ, ಗುರು ಮತ್ತು ಶಿಷ್ಯ, ಇಲ್ಲಿ ಭಾವನೆ ಪರಿಶುದ್ಧವಾಗಿತ್ತು ಅಂತಂದರೆ ಇಲ್ಲಿ ಬಿರುಕು ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹೆಂಗೆ ಒಲಿತಾ ಇದ್ದಾನೆ ಅಂತ ಕೇಳಿದರೆ, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಭಾವ ಇರಲಿಲ್ಲ ಅಂದರೆ ಅದಕ್ಕೆ ಮತ್ತೊಂದು ಕಡೆಗೆ ಮಹಾತ್ಮರು ಅಂತಾರೆ, ಭಾವವಿಲ್ಲದ ಭಕ್ತಿ ಅದು ಒಂದು ಥರದ ಕುಯುಕ್ತಿ ಅಂತದು. ಭಾವನೇ ಇಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ, ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ, ನಾದ ಬಿಂದು ಕಲೆಗೆ ಅತೀತನಾಗಿರ್ತಕ್ಕಂಥವನು ಪರಮಾತ್ಮ. ಇಷ್ಟನ್ನು ನೀನು ಭಾವದಲ್ಲಿ ತಿಳ್ಕೊಳ್ಳಿಲ್ಲ ಅಂದರೆ ದೇವರು ವಿಶಾಲವಾಗಿದ್ದಾನೆ, ಅಣುರೇಣು ತೃಣಕಾಷ್ಟಗಳಲ್ಲಿ ಭರಿತನಾಗಿದ್ದಾನೆ ಅನ್ನುವಂಥ ಭಾವ ನಿನ್ನತ್ರ ಬರಲಿಲ್ಲ ಅಂದರೆ ನಿನ್ನ ತಲೆ ದೇವರಿಗೆ ಬಾಗೋದಿಲ್ಲ. ತಲೆ ಬಾಗಬೇಕು ಅಂದರೆ ಭಾವ ಇರಬೇಕು. ಯಾರಾರ ನೋಡಿ ಲಗ್ನದಾಗ ನಮಸ್ಕಾರ ಮಾಡ್ತಿರ್ತಾರೆ ದೊಡ್ಡವರಿಗೆ, ಸುಮ್ಮನೆ ಮಂದಿ ಬಂದವರು ಬೀಗರು ಏನಾರ ಅಂದ್ಗಿಂದಾರೋ ಅಂತ ನಮಸ್ಕಾರ ಮಾಡ್ತಾರೆ. ತಂದೆ ತಾಯಿ ದೇವರು ಸಮಾನ, ಹಿರಿಯರು ದೇವರು ಸಮಾನ ಅಂತ ನಮಸ್ಕಾರ ಮಾಡುವಂಥದ್ದು ಇಲ್ಲ. ಅದು ತೋರಿಕೆಗಾಗಿ. ಅದಕ್ಕೆ ತೋರಿಕೆಯ ಪೂಜಾ, ತೋರಿಕೆಯ ಧ್ಯಾನ, ತೋರಿಕೆಯ ತಪಸ್ಸು ಅದು ಒಂದು ಥರದ ಕುಯುಕ್ತಿ ಅಂತ ಹೇಳಿದ್ದಾರೆ. ಭಾವವಿಲ್ಲದ ಭಕ್ತಿ ಅದು ಒಂದು ಥರದ ಕುಯುಕ್ತಿ. ಅದಕ್ಕೆ ಭಾವ ಭಾಳ ಬೇಕು ಅಂತ ಹೇಳಿದ್ದಾರೆ. ಭಾವ ಇರಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಭಾವ ಭಾಳ ಮುಖ್ಯ. ಅಂಥ ಭಾವನೆಯಿಂದ ಕೂಡಿಕೊಂಡು ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಧರ್ಮ ಸಂದೇಶವನ್ನು ಜನರಿಗೆ ನೀಡ್ತಾ ಇದ್ದಾರೆ. ಯಾವಾಗ ಪಟ್ಟಾಭಿಷೇಕ ಆಯಿತು, ಯಾವಾಗ ಮಠದ ಜವಾಬ್ದಾರಿಯನ್ನು ಕೊಟ್ಟರೋ, ಕೊಟ್ಟ ಮೇಲೆ ಬಂದಿರತಕ್ಕಂಥ ಭಕ್ತರಿಗೆ, ಶಿಷ್ಯರಿಗೆ ಉಪದೇಶ ಮಾಡುವಂಥ ಸಂಪ್ರದಾಯ ಈ ಗುರು ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಇದು ಬಂದಿದೆ.
ಮಠಕ್ಕೆ ಬಂದಾನ ಅಂದಮೇಲೆ ಅವನಿಗೆ ನಾವು ಗುರುಗಳಿಗೆ ಕಾಣಿಕೆಗಳನ್ನು ಕೊಡ್ತೀವಿ, ಧಾನ್ಯ ಕೊಡ್ತೀವಿ, ವಸ್ತು ಕೊಡ್ತೀವಿ, ಹಣ ಕೊಡ್ತೀವಿ. ಮತ್ತು ಇಲ್ಲಿಂದ ಒಂದಿಷ್ಟು ಏನಾರು ಒಯ್ಯಬೇಕಲ್ಲ. ಏನು ಒಯ್ಯೋದು ಇಲ್ಲಿಂದ? ಗುರುಗಳ ವಾಣಿಯಿಂದ ಬರ್ತಕ್ಕಂಥ ಅಮೃತ ಸಮಾನವಾಗಿರ್ತಕ್ಕಂಥ ಮಾತುಗಳು, ವಚನಗಳು. ಅವು ತೆಗೆದುಕೊಂಡು ಹೋದಾಗ ನಾವು ಹಣದ ರೂಪದಲ್ಲಿ ಗುರುವಿಗೆ ಕಾಣಿಕೆ ಕೊಟ್ಟರೆ ನಮಗೆ ಆಶೀರ್ವಾದ ರೂಪದಲ್ಲಿ ವಚನಗಳನ್ನು ಅನುಗ್ರಹ ಮಾಡ್ತಾರೆ. ಅದು ಹಣದಕ್ಕಿಂತಲೂ ಶ್ರೇಷ್ಠ, ಎಲ್ಲದಕ್ಕಿಂತಲೂ ವಚನ ಶ್ರೇಷ್ಠ. ಯಾಕೆ ಅಂತ ಕೇಳಿದರೆ, ಸಂಸಾರದಲ್ಲಿ ಇದ್ದಾಗ ಸಂಸಾರ ಅಂದರೆ ಒಂದಿಷ್ಟು ಸುಖ, ಒಂದಿಷ್ಟು ದುಃಖ. ಪಕ್ಕ ಸುಖ ಅದಿರೇನೋ ಅಂತ ಕೇಳಿದರೆ ಸುಮ್ಮನೆ ಅಂತಿರ್ತಾರೆ ಬಜಾರ್ದಾಗ ಹೋಗೋ ಮುಂದೆ, ಏನಯ್ಯ ಆರಾಮಿದ್ದೇನೋ ಅಂದು, ಆರಾಮ ಅಂತ. ಇವರು ಅಷ್ಟಕ್ಕೆ ಬಿಡಂಗಿಲ್ಲ, ಎಲ್ಲ ಆರಾಮಿದ್ದಿಲ್ಲ ಅಂತ ಕೇಳ್ತಾರೆ. ಹೌದು, ಎಲ್ಲ ಆರಾಮದೀನಿ ಅಂತಾನೆ, ಎಲ್ಲ ಟೋಟಲ್ ಎಲ್ಲ ಆರಾಮದೀನಿ. ಮತ್ತು ಹೊಂಟಿದ್ದೆಲ್ಲಿಗೆ? ಸ್ವಲ್ಪ ಮೈ ಹುಷಾರಿಲ್ಲ, ದವಾಖಾನೆಗೆ ಹೋಗಿ ಬರ್ತೇನೆ ಅಂತ. ಅಲ್ಲೋ ಈಗ ಅಂದೆಲ್ಲ ಆರಾಮದೀನಿ ಅಂತ, ಮತ್ತು ದವಾಖಾನೆಗೆ ಯಾಕೆ? ನೀ ಕೇಳಿದಂತ ನಾ ಹೇಳಿದೆ ಅಂತಾರೆ. ಆವಾಗ ಅವನಂತನ ಸಂಸಾರದ ಜೀವನದೊಳಗೆ ಎಲ್ಲಿ ಆರಾಮಿರೋದು? ಆರಾಮಿರೋಕರ ಹೆಂಗಾಗ್ತದ? ಆರಾಮೇ ಇಲ್ಲ ಅಂತಕ್ಕಂಥದ್ದು. ಸುಮ್ಮನೆ ಏನದ ಅಂದರೆ ಆರಾಮ ಅದೀವಿ ಅಂತ ಅನ್ನೋದು. ಅಂಥವರಿಗೆ ನಿಜವಾದ ಆರಾಮ ಇರುವಂಥ ಮಾತುಗಳನ್ನು ಗುರುಗಳು ಮಠಕ್ಕೆ ಬಂದಾಗ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಈ ಮಾತುಗಳನ್ನು ಮನೆಗೆ ತಗೊಂಡು ಹೋಗಿ ನೀವು ಹಣ ಬಂಗಾರ ತಿಜೋರಿ ಒಳಗೆ ಇಡುತ್ತೀರಿ, ಇಲ್ಲಾಂದ್ರೆ ಲಾಕರದೊಳಗೆ ಇಡುತ್ತೀರಿ, ಇಲ್ಲಾಂದರೆ ಇನ್ನೊಬ್ಬರಿಗೆ ಕೊಡ್ತೀರಿ. ಕಾವಲು ಇರಬೇಕು ಅಂತ ಕಾವಲು ಇರ್ತೀರಿ. ಆದರೆ ಇದು ಈ ಸಂಪತ್ತು ಏನದ, ಗುರು ವಚನ ಅನ್ನುವಂಥ ಸಂಪತ್ತು ಏನದ, ಇದನ್ನ ತಿಜೋರಿಯೊಳಗಿಟ್ರೆ ನಡೆಯಂಗಿಲ್ಲ, ಬ್ಯಾಂಕಿನಾಗ ಇಡೋಕ್ಕೂ ಬರಂಗಿಲ್ಲ, ಇನ್ನೊಬ್ಬರಿಗೆ ಬಡ್ಡಿಗೆ ಕೊಡ್ತೀನಿ ಅನ್ನೋಕ್ಕೆ ಬರಂಗಿಲ್ಲ. ಇದನ್ನು ಏನು ಮಾಡಬೇಕು ಅಂದರೆ, ಯಾರು ಬಂದು ಕೇಳಿರ್ತೀವೋ ಅವರು ಹೃದಯ ಗದ್ದಿಗೆಯಲ್ಲಿ ಇದು ಕುಳಿತಿರಬೇಕು. ಇದೇ ತಿಜೋರಿ. ಈ ತಿಜೋರಿ ಒಳಗೆ ಆ ಮಾತು ಸಂಗ್ರಹ ಇಟ್ಕೊಂಡಿರಬೇಕು. ಅದನ್ನು ಇಟ್ಕೊಂಡು ಪ್ರಸಂಗ ಬಂದಾಗ ಜಗಳ ಆಡಬೇಕು ಅಂತ ನಿರ್ಣಯ ಆಯಿತು. ಮನೆಯೊಳಗೆ ಯುದ್ಧ ಪ್ರಾರಂಭ, ಶಂಖ ಊದಿದ ತಕ್ಷಣವೇ ಬಡದಾಟ ಪ್ರಾರಂಭ ಆಗಬೇಕು. ಅಷ್ಟೂ ತಯಾರಾದ ಮೇಲೆ ಸ್ವಲ್ಪ ಕಣ್ಮುಚ್ಚಿಕೊಂಡು ಮಠಕ್ಕೆ ಬಂದಂಗೆ ಆಗಬೇಕು. ಶ್ರಾವಣ ಮಾಸದೊಳಗೆ ಪ್ರವಚನ ಕೇಳಿದಂಗೆ ಆಗಬೇಕು. ಮತ್ತು ಏನದ ಅಂದರೆ, ಇದನ್ನ ನನ್ನ ತಿಜೋರೊಳಗೆ ಇಟ್ಕೊಂಡಿನೆಲ್ಲ ಸ್ವಲ್ಪ ಹೊರಗೆ ತೆಗೆದಂಗೆ ಆಗಬೇಕು. 4 ಮಾತುಗಳು ನೆನಪಾಯಿತು ಅಂದರೆ ಎತ್ತಿದ ಬಡಿಗೆ ತಾನೇ ತೆಳಗೆ ಬೀಳುತ್ತದೆ. ಇಲ್ಲ ಅಂದರೆ ಏನಾಗ್ತದ ಅಂದರೆ, ನಾನು ಅಂದರೆ ಸಾಮಾನ್ಯನ್, ನನ್ನಿಂದಲೇ ಜಗತ್ತು, ನನ್ನಿಂದಲೇ ಮನೆ, ನನ್ನಿಂದಲೇ ನಿಮಗೆ ಅನ್ನ, ನನ್ನಿಂದಲೇ ನಿಮಗೆ ಬಟ್ಟೆ, ನನ್ನಿಂದಲೇ ನಿಮಗೆ ಖರ್ಚಿಗೆ ಹಣ, ನಾನಿಲ್ಲ ಅಂದರೆ ನೀವು ಇಲ್ಲ. ಇಂಥವ್ರು ಎಷ್ಟು ಮಂದಿ ಅಂದವ್ರು ಹೋಗ್ಯಾರ? ನಾನು ಅಂದವ್ರು ಹೋಗಿಲ್ಲ, ಎಷ್ಟೋ ಮಂದಿ ಹೋಗ್ಯಾರ. ನನ್ನಿಂದ ಅಂದವ್ರು ಹೋಗ್ಯಾರ, ನಾನು ಅಂದವ್ರು ಹೋಗ್ಯಾರ. ಈ ಭೂಮಿ ಅಂತದ, ನೀವು ಹೋಗು, ನಾನು ಆರಾಮಿರ್ತೀನಿ ಇಲ್ಲೇ ಅಂತ, ಆರಾಮಿರ್ತೀನಿ. ನಿನ್ನಂಥವ್ರು 1000 ಮಂದಿ ಹೋಗ್ಯಾರ, ನಾನು ಇಲ್ಲೇ ಅದೀನಿ. ನೀನು ಹೋಗೋದು ಬರೋದು ಮಾಡುತ್ತಿ, ನಾನು ಹೋಗೋದು ಬರೋದು ಮಾಡೋವನಲ್ಲ. ನಾನು ನಿತ್ಯ ತೃಪ್ತನಾಗಿದ್ದಾನೆ, ನಾನು ಆನಂದ ಸ್ವರೂಪದಲ್ಲಿದ್ದೇನೆ ಅಂತ ಭೂಮಿ ಅಂತದ, ಕಲ್ಲುಗಳು ಅಂತವ, ಮಣ್ಣಿನ ಹೆಂಟೆ ಹೇಳ್ತದ, ಗಿಡ ಮರಗಳು ಹೇಳ್ತವ, ನಾವು ಆರಾಮದೀವಿ. ಸಾಯಂಕಾಲ ಬಂದು ಗಿಡದೊಳಗೆ ಕೂತ್ಕೊಂಡು ಬೆಳಿಗ್ಗೆ ಹಾರಿ ಹೋಗ್ತಾವಲ್ಲ, ಎಷ್ಟು ಆನಂದ ಅದಾವವು. ನಮ್ಗೆ ಅಂತಸ್ತಿನ ಮನೆ ಅದ, ಕೈ ತುಂಬ ದುಡ್ಡಾದ, ಹೊಟ್ಟೆ ತುಂಬ ಊಟ ಅದ, ಸೋಫಾ ಸೆಟ್ ಅದ, ಮೆತ್ತನ ಗಾದಿ ಅದ, ಎ ಸಿ ಅದ. ಆದರೆ ನಮಗೆ ನಿದ್ದೆ ಹತ್ತುವಲ್ತು. ಯಾಕೆ?
ನಾನು ಅನ್ನೋದು ಬಿಟ್ಟರೆ, ನನ್ನಿಂದಲೇ ಅನ್ನೋದು ಬಿಟ್ಟರೆ, ರೈತ ಹೊಲದೊಳಗೆ ಬೆವರು ಸುರಿಸಿ ದುಡಿದು ಒಯ್ದದ್ದು ಒಂದಿಷ್ಟು ತಂಗುಳು ರೊಟ್ಟಿ ತಿಂದು ಮಡಿಕೆ ಎಳ್ಳಿಗೆ ತಲೆ ಕೊಟ್ಟು ಮಲಿಕೊಂಡ ಅಂದರೆ ಡೊರಿಕಿ ಹೊಡ್ಯಕ್ಕೆ ಪ್ರಾರಂಭ ಮಾಡ್ತಾನೆ ಕ್ಷಣವತ್ತಿನೊಳಗೆ. ನಮಗೆ ಎಸಿ ಅದ, ಮೆತ್ತಗೆ ಗಾದೆ ಅದ, ಕೈ ಇಟ್ಟರೆ ನಿಲ್ಕಷ್ಟು ಅನ್ನ ತಿಂದೀವಿ, ಎಲ್ಲ ಅದ, ಆದರೆ ನಿದ್ದೆ ಇಲ್ಲ. ಯಾಕೆ ಅಂತ ಕೇಳಿದರೆ ಒಳಗ ಭಕ್ತಿಯ ನಾಟಕ ನಡೆದದ. ಒರಿಜಿನಲ್ ಅಲ್ಲ, ಅಚಲ ಅಲ್ಲ, ಒಯ್ದಾಡುತ್ತದೆ. ಅದಕ್ಕೆ ಆ ಒಯ್ದಾಡುವ ತನವನ್ನು ನಾವು ಕಳ್ಕೊಳ್ಬೇಕು ಅಂದರೆ ಎಲ್ಲಿಗೆ ಹೋಗಬೇಕು ಅಂದರೆ ಭವರೋಗ ವೈದ್ಯ ಗುರು. ಉಳಿದ ಎಲ್ಲ ರೋಗಗಳಿಗೆ ಡಾಕ್ಟ್ರುಗಳದಾರ. ಈ ಹುಟ್ಟು ಸಾವುಗಳಿಗೆ ಯಾರು ಡಾಕ್ಟ್ರು ಅಂತ ಕೇಳಿದರೆ ಗುರುವನೇ ಡಾಕ್ಟ್ರು. ಗುರುವಿನ ಹತ್ರ ಬಂದಾಗ ನಿನ್ನ ಸಂತೋಷ ಜೀವನವನ್ನು ನೀನು ಕಳೀಲಿಕ್ಕೆ ಅಮೃತ ಸದೃಶ್ಯವಾಗಿರ್ತಕ್ಕಂಥ ಮಾತುಗಳನ್ನು ಗುರುಗಳು ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದ ಮಾತುಗಳನ್ನು ನೀನು ಏನದ ಅಂದರೆ ಅಚಲವಾದ ಭಕ್ತಿಯಿಂದ, ಅಚಲವಾದ ಶ್ರದ್ಧೆಯಿಂದ ಭಾವಪೂರಿತನಾಗಿ ನೀನು ಶ್ರವಣ ಮಾಡಿದೆ ಅಂತಂದರೆ ನಿನಗೆ ಭವದುಃಖ ಅಂತಕ್ಕಂಥದ್ದು ದೂರವಾಗುತ್ತೆ. ಸರಳ ಅಂದರು ನೋಡು, ಬಂದದ್ದು ಬರಲಿ, ಗುರುವಿನ ದಯಾ ಒಂದಿರಲಿ ಅಂತ. ಮನ್ಯಾಗ ಬಡಿಗೆ ಎತ್ತಿದ್ರು ಅಂದರೆ ಯಾರಾರ ಬೈತಿದ್ರು. ತುಕಾರಾಮ್ ಮಹಾರಾಜ ಗೃಹಸ್ಥ ಜೀವನ ಅಂದರೆ ಇರೋದೇ ಹಂಗೆ, ಅದನ್ನು ಎಷ್ಟು ಬದಲಿ ಮಾಡೋಕ್ಕೂ ಬರೋಂಗಿಲ್ಲ. ಪರಮಾತ್ಮ ಹೆಂಗದನ? ಪರಮಾತ್ಮ ಎಣದ ಬೂದಿ, ಹಸೆ ತೊಗಲು, ರುಂಡಮಾಲ, ಕೊಳ್ಳಗ ಹಾವು ಮತ್ತು ಕುಂದ್ರಕ್ಕೆ ಮುದಿ ಎತ್ತು. ಪಾರ್ವತಿದು ಹೆಂಗದ? ಗರ್ಜನೆ ಮಾಡುವಂಥ ಸಿಂಹ, ಕೈಯಾಗ ಶಸ್ತ್ರಾಸ್ತ್ರಗಳು, ಇವು ಎಲ್ಲ ಆಕಿನ ಕೈಯಾಗ ಅದಾವೆ. ಇವ ಗಣಪತಿ ಮಗ, ಇವನು ಇಲಿ ವಾಹನ, ಇವನು ಜಗ್ಗೆ ಉಂಡೇನದ ಅಂತ ಕೇಳಿದ್ರೆ ಡೊಳ್ಳು ಒಟ್ಟಿಟ್ಕೊಂಡು ಇವ ತಿರುಗಾಡವನು. ಇನ್ನೊಬ್ಬ ಮಗ ಅವನು ನವಿಲು ಮೇಲೆ ಕುಂತೇನದ ಅಂದ್ರೆ ಯಾವತ್ತಿಗೂ ಹೊರಗೆ ತಿರುಗಾಡವನು ಷಣ್ಮುಖ. ಇನ್ನೊಬ್ಬನು ವೀರಭದ್ರ, ಇವ ಹೆಂಗೆ ಹುಟ್ಟ್ಯಾನ ಅಂತ ಕೇಳಿದರೆ ಪರಮಾತ್ಮ ಸಿಟ್ಟಿಗೆದ್ದು ತಲೆ ಜಾಡಿಸಿದಾಗ ಉದ್ಭವ ಆಗಿದ್ದಾನೆ ವೀರಭದ್ರ. ಸಿಟ್ಟಿನಾಗ ಹುಟ್ಟ್ಯಾನ. ಯಾವತ್ತಿಗೂ ಮೂಗಿನ ಮುಂದನೇ ಸಿಟ್ಟು, ಆ ಥರ ಯಾವತ್ತಿಗೂ ಗದ್ರಿಸ್ತಕ್ಕಂಥ ಆತದು. ಮತ್ತು ಅವ್ರ ಸಂಸಾರ ಹೆಂಗೈತೆ? ಅವ್ರ ಸಂಸಾರ ಎಂದೈತೆ? ಎಂದರೆ ಜಗಳಾಡ್ಯಾರೇನು ಅವರು? ಪಾರ್ವತಿ ಪರಮೇಶ್ವರನು ಕೂಡ ಏನಾದ್ರು ಜಗಳಾಡ್ಯಾಳ? ಇವರು ಅಣ್ಣತಮ್ಮರು ಏನಾದ್ರು ಜಗಳಾಡ್ಯಾರ? ವಾಹನಗಳು ಬೇರೆ, ಬಿರುದುಗಳು ಬೇರೆ, ಅವ್ರ ಇರುವಿಕೆ ಬೇರೆ, ಅವ್ರ ಆಕಾರಗಳು ಬೇರೆ. ಇಷ್ಟಿದ್ರೂ ಸಹಿತ ಏನದ ಅಂತ ಕೇಳಿದರೆ ಅವರು ಒಂದಾಗಿದ್ದಾರೆ. ಇದು ದೇವತೆಗಳ ಗುಟ್ಟು. ಈ ರೀತಿ ಬದುಕುವ ವಿಧಾನವನ್ನು ಗುರು ಮತ್ತು ಶಾಸ್ತ್ರ ಏನದ ಅಂದರೆ ಸಂಸಾರಿಕರಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ಇಂಥ ಧರ್ಮ ಸಂದೇಶ ಹೇಳಿ ಅಂಥವರೇ ಹಂಗದಾರ. ಕೆಲವರು ಅಂತಿರ್ತಾರೆ ಕಷ್ಟನೇ ಬರಬಾರದು. ಕಷ್ಟನೇ ಬರಬಾರ್ದು ಅಂದ್ರೆ ಹೆಂಗೆ? ಇಂದಿನ ಪುಣ್ಯವನ್ನು ಹಿಂದುಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕು ಆತ್ಮ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗವ ದೊರಕುವುದುಂಟೆ ಆತ್ಮ. ಹಿಂದಕ್ಕೆ ನೀನು ಏನು ಮಾಡಿದ್ದಿ ಅದು ಇವತ್ತು ನಿನಗೆ ಸಿಗುತ್ತದೆ. ಹಿಂದಕ್ಕೆ ನೀ ಏನು ಮಾಡಿಲ್ಲ ಇವತ್ತು ಅದು ನಿನಗೆ ಸಿಗಂಗಿಲ್ಲ. ಈಗ ನೀನು ಪ್ರಯತ್ನ ಮಾಡಿ ಒಳ್ಳೆಯವನಾಗಿ ಬಾಳಿ ಬದುಕಿದೆ ಅಂದರೆ ಮುಂದಿನ ಜನ್ಮಾದಿಗಳಲ್ಲಿ ನೀನು ಸುಖದಿಂದ ಇರಲಿಕ್ಕೆ ಬರುತ್ತೆ. ಅದಕ್ಕೆ ಈಗಿಲ್ಲ ಅಂದ್ರೂ ಮುಂದನೂ ಸುಖವಾಗಿರಬೇಕು ಅನ್ನುವಂಥ ಭಾವ ಇದ್ದರೆ ಗುರುವಚನವನ್ನು ಪರಿಪಾಲನೆ ಮಾಡಬೇಕು. ಏನು ಇಲ್ಲ, ವಚನ ಪರಿಪಾಲನೆ ಅಷ್ಟೇ. ಅಚಲವಾಗಿರ್ತಕ್ಕಂಥ ಶ್ರದ್ಧೆಯಿಂದ, ಭಾವಪೂರಿತವಾಗಿರ್ತಕ್ಕಂಥ ಭಕ್ತಿಯಿಂದ ಗುರುವಚನವನ್ನು ಅದನ್ನು ನಾವು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿದಾಗ ಸಿದ್ಧಾರೂಢ ಸ್ವಾಮಿಗಳಿಗೆ
ತಲೆ ಮೇಲೆ ಬೆಂಕಿಟ್ರು. ಬೆಂಕಿಟ್ಟಾಗ ಏನದ ಅಂದರೆ ಎಲ್ಲರೂ ಬಂದು ನೋಡಿದರು, ತೆಗಿಲಿಲ್ಲ ಯಾರು. ದಿವಟೆ ಭೀಮಪ್ಪ ಅಂತ ಒಬ್ಬ ಭಕ್ತ ಬಂದ. ಆತ ಏನದ ಅಂದರೆ ಉದ್ದನ ಕಟ್ಟಿಗೆಲಿಂದ ಬೆಂಕಿ ತೆಗೆದ. ಅವಾಗೇನದ ಅಂದರೆ ಸಿದ್ಧಾರೂಢರು ಏನಂದರು, ಯಾಕೆ ತೆಗೆದೆ ಅದನ್ನು? ಪರಮಾತ್ಮನಿಗೆ 3 ಕಣ್ಣು, ನನಗೆ 2 ಇದ್ದವು, ಅಗ್ನಿ ನೇತ್ರ ಇದ್ದಿಲ್ಲ. ಅವರು ಪುಣ್ಯಾತ್ಮರು ತಲೆ ಮೇಲೆ ಬೆಂಕಿಟ್ಟು 3ನೇ ಕಣ್ಣು ಕೊಟ್ಟಾರ ನನಗೆ, ನಾನು ಮುಕ್ಕಣ್ಣ ಅಂತಂದ ಸಿದ್ಧಾರೂಢ. ಬೈಯಕ್ಕೆ ಹೋಗಲಿಲ್ಲ. ಮತ್ತು ನಿಮ್ಮಂಥವ್ರಾಗಿದ್ದರೆ ಹೋಗಲಿ ಬಿಡಿ, ಈಗ ನಮ್ಮ ಪಾದ ಪೂಜೆ ಮಾಡೋ ಕಾಲಕ್ಕೆ ಉದಿನ ಕಡ್ಡಿ ಕಿಡಿ ಬಿತ್ತಂದ್ರೆ ನಿಮ್ಮ ಪಜಿತ್ ಹೆಂಗಾಗ್ತದೆ? ಪೂಜೆ ಗೀಜೆ ಎಲ್ಲ ದಿವಾಳಿ ಎದ್ದು ಹೋಗ್ತದೆ ಈಗಿನ ಕಾಲದಲ್ಲಿ. ಯಾಕೆ ಅಂತ ಕೇಳಿದರೆ, ಇದು ನನ್ನ ಕರ್ಮ, ನನ್ನ ಪ್ರಾರಬ್ಧ ಅನ್ನುವ ಭಾವ ಬರಬೇಕಾಗಿತ್ತು. ಅಂದರೆ ಗುರುಶಾಸ್ತ್ರವನ್ನು ಪಕ್ಕ ತಿಳಿದಿರಬೇಕು. ತಿಳಿದರೆ ಸಂಸಾರ ಸಸಾರ ಆಗ್ತದೆ. ತುಕಾರಾಮನಿಗೆ ಹೆಂಡತಿ ಬೈತಿದ್ಲು, ಯಾಕಂದ್ರೆ ಹೊಟ್ಟೆ ತುಂಬ ಅನ್ನ ಇಲ್ಲ, ಹುಡುಗರಿಗೆ ಬಟ್ಟೆ ಇಲ್ಲ, ಬೈತಿದ್ಲು. ಬೈದ್ರೇನದ ಅಂತ ಕೇಳಿದರೆ ತುಕಾರಾಮ ಅಂತಿದ್ದ ವಿಠ್ಠಲ ಪಾಂಡುರಂಗ ಅಂತಿದ್ದ. ಅವನ್ಯಾರು ವಿಠ್ಠಲ? ಕರಿಮೂತಿ ಅವನು. ನಮಗೇನು ಸುಖ ಕೊಟ್ಟಾನವನು? ನಮಗೇನು ಮಕ್ಕಳಿಗಾರ ಅನ್ನ ಕೊಟ್ಟಾನೇನು? ನಮಗಾರ ಅನ್ನ ಕೊಟ್ಟಾನೇನು? ಅವನದೇ ಧ್ಯಾನ ಮಾಡ್ತಿದ್ದೆ, ಅವನದೇ ಭಜನೆ ಮಾಡ್ತಿದ್ದೆ ಅಂದ್ರಾಗ ಆಕೆ ನಿಂತ್ಕೊಂಡು ಬಾಗಲ್ದಾಗ ಬೈತಿದ್ಲು. ಅಂದ್ರೆ ಒಳಗೆ ಕುಂತು ತುಕಾರಾಮರು ವಿಠ್ಠಲ ಪಾಂಡುರಂಗ ನಿನ್ನ ಲೀಲಾ ಎಂಥದ್ದು ನಡೆದದ ನೋಡ ಅಂದ. ಈಗಿನವ್ರು ಅನಂಗದಾರೆ, ನೀವು ಅನಂಗಿಲ್ಲ. ಯುದ್ಧ ಪ್ರಾರಂಭ ಆಗ್ತದೆ. ಯಾಕಾಯಿತು ಅಂದರೆ ಒಬ್ರದ್ದು ಹೆಚ್ಚಾಗ್ತದೆ, ಒಬ್ರದ್ದು ಕಮ್ಮಿ ಆಗ್ತದೆ. ಅದಕ್ಕೆ ಸಂಸಾರದೊಳಗೆ ಯಾರ್ದು ಹೆಚ್ಚಾಗ್ತದ ನೋಡಿ ಕಡಿಮೆ ಇದ್ದವ್ರು ಹಿಂದಕ್ಕೆ ಸರ್ಕೋಬೇಕು. ಒಂದು ಸಲ ಇವ್ರು ಸರ್ಕೋಬೇಕು, ಒಂದು ಸಲ ಅವ್ರು ಸರ್ಕೋಬೇಕು. ನಾನೇ ಅಂತ ಚೀನಾ ದೇಶದೊಳಗೆ ಜಗಳ ಆಡ್ತಾರಂತ. ಹೆಂಗೆ ಜಗಳ ಆಡ್ತಾರ ಅಂದರೆ ಒಲೆ ಮುಂದೆ ಕುಂತಾಕಿ ಅಲ್ಲೇ ಬೇಯ್ತಿರ್ಬೇಕು, ಇವನು ಹೊರಗೆ ಕಟ್ಟಿ ಮೇಲೆ ಕುಂತು ಸುಮ್ಮನೆ ಕೇಳ್ತಿರ್ಬೇಕು. ಇವನು ಇಲ್ಲೇ ಒದಿರಾಡ್ತಿರ್ಬೇಕು, ಆಕೆ ಅಲ್ಲೇ ಒದಿರಾಡ್ತಿರ್ಬೇಕು. ಎದ್ದೇಳಂಗಿಲ್ಲ ಆಕೆ, ಇವನು ಕುಂದ್ರಂಗಿಲ್ಲ. ಜಗಳ ಆಡೋದು, ಬರ್ತಿ ಜಗಳ ಆಡೋದು. ಆದರೆ ಒಬ್ರದ್ದೊಬ್ಬರು ಸಮೀಪಕ್ಕೆ ಬರಂಗಿಲ್ಲ. ಈ ಕುಶಲತ್ವ ಬರಬೇಕಾಗಿತ್ತು ಅಂತಂದರೆ ಜೀವನದಲ್ಲಿ ಆನಂದವನ್ನು ಅನುಭವಿಸಬೇಕನ್ನುವಂಥ ಇಚ್ಛೆ ಇದ್ದರೆ ಗುರು ಶಾಸ್ತ್ರಕ್ಕೆ ಶರಣಾಗತರಾಗಬೇಕು. ಅವರ ಮಾತುಗಳನ್ನು ನಾವು ಮಂತ್ರದಂತೆ ನಾವೇನದ ಅಂದರೆ ಉಪಯೋಗ ಮಾಡಿಕೊಳ್ಬೇಕು. ಅಂದಾಗ ಜೀವನದಲ್ಲಿ ಸುಖ ಸಿಗುತ್ತೆ. ಪ್ರಪಂಚ ಅಂದರೆ ದುಃಖನೇ, ಸುಖದ ಭಾಸ, ಸುಖ ಅಲ್ಲ, ಸುಖದ ಭಾಸ ಅದು ಅಷ್ಟೇ. ಅಡಿಗೆ ಮಾಡ್ಯಾರ ಅನ್ನುವಂಥದ್ದು ಸುದ್ದಿ ಬಂದದ, ನೀಡ್ತಾರಿಲ್ಲ ಗುರುತಿಲ್ಲ, ತಾಟ್ನ್ಯಾಗ ಬರ್ತದಿಲ್ಲ ಗುರುತಿಲ್ಲ, ಬರೋದ್ರೊಳಗೆ ನಾಯಿ ಎತ್ಕೊಂಡು ಹೋಗ್ತದೇನಂತ ಗುರುತಿಲ್ಲ, ಅಡಿಗೆ ಮಾಡ್ಯಾರ ಅನ್ನೋದು ಗುರುತು ಅಷ್ಟೇ. ಅದು ಹೆಂಗೆ ಭಾಸವೋ ಅದರಂತೆ ಸುಖದ ಭಾಸ ಇದು ಅಷ್ಟೇ. ಪ್ರಪಂಚ ಒರಿಜಿನಲ್ ಸುಖ ಇಲ್ಲ. ಒರಿಜಿನಲ್ ಸುಖ ಇರಬೇಕಾಗಿತ್ತು ಅಂದರೆ ಗುರುವಚನವನ್ನು ಮನೆಗೆ ತಗೊಂಡೋಗಿ ಹೃದಯ ಮಂಟಪದಲ್ಲಿ ಇಟ್ಕೊಂಡಿರಬೇಕು. ಸಮಯಾನುಸಾರ ಬಿಚ್ಚಿ ಉಪಯೋಗ ಮಾಡಬೇಕು. ಅಂಥ ಮಾತುಗಳನ್ನು ಪಟ್ಟಾಭಿಷಿಕ್ತರಾಗಿ ಶಟಸ್ಥಲ ಬ್ರಹ್ಮೆ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳಾಗಿ ಈ ಕಿಲ್ಲೆ ಬೃಹನ್ ಮಠದ ಪ್ರಪ್ರಥಮ ಗುರುವಾಗಿ ಆಗಿನ ಸಮಯದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಧರ್ಮ ಸಂದೇಶವನ್ನು ಅವರು ಕೊಡ್ತಾ ಇದ್ದರು. ನಿತ್ಯ ಶಿವಪೂಜೆ ಕಾರ್ಯಗಳನ್ನು ಮಾಡ್ತಾ ಯಾರೇ ಬಂದರೂ ಸಹಿತ ಪೂಜೆ ಮಾಡುವ ಸಂದರ್ಭದಲ್ಲಿ ಅವರು ಕುಳಿತು ಏನದ ಅಂದರೆ ಪೂಜೆಯನ್ನು ನೋಡುವುದು, ನೋಡಿ ಆನಂದ ಪಡೋದು, ಗುರುವಿನ ಪೂಜೆಯನ್ನು ನೋಡಿ ಆನಂದ ಪಡೋದು. ಮತ್ತು ಮಠದೊಳಗೆ ದಾಸೋಹಿಯಾಗಿದ್ದರು. ಬರುವ ಭಕ್ತರಿಗೆ ಸನ್ಮಾರ್ಗವನ್ನು ಉಪದೇಶ ಮಾಡುತ್ತಿದ್ದರು. ಹಿಂಗೆ ಇರಬೇಕು ನೀವು, ಎದ್ದುವ ತದ್ದುವ ಜೀವನದಲ್ಲಿ ಸುಖ ಇಲ್ಲ. ಒಳ್ಳೆ ಜೀವನ ನಡೆಸಿದರೆ ಸಂಸಾರ ಆನಂದಮಯವಾಗುತ್ತೆ, ಅದು ನಂದನ ವನವಾಗುತ್ತೆ ಅಂತ ಹೇಳಿ ನಿತ್ಯ ಉದಯದಲ್ಲಿ ಬೇಗ ಎದ್ದು, ಅದಕ್ಕೆ ಕೋಳಿ ಕೂಗದ ಮುನ್ನ ಹೇಳುವುದು ದಿನನಿತ್ಯ, ದಯಾಳು ದೇವರನ್ನು ನೆನೆದರೆ ಆಳೆಯ ಸರ್ವಜ್ಞ. ಸರ್ವಜ್ಞನ ಈ ಮಾತನ್ನು ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು
ಬೆಳಿಗ್ಗೆ ಬೇಗ ಎದ್ದು ಮಲಮೂತ್ರಾದಿಗಳನ್ನು ತೀರಿಸಿ ಮುಖಮಾರ್ಜನ ಮಾಡಿಕೊಂಡು ಭಸ್ಮವನ್ನು ಧರಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮಾತನ್ನು ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಹೇಳಿದ್ದಾರೆ. ಎದ್ದ ತಕ್ಷಣವೇ ಕೆಲವರು ಜಳಕ ಮಾಡೋ ತನಕ ವಿಭೂತಿ ಮುಟ್ಟಬಾರದು ಅಂತಾರೆ. ಈ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳು ಮುಂಜಾನೆ ಎದ್ದು ತಮ್ಮ ನಿತ್ಯ ಕ್ರಿಯೆಗಳನ್ನು ಮುಗಿಸಿ ಮುಖ ತೊಳ್ಕೊಂಡ್ರು. ಯಾವಾಗ ಮುಖ ತೊಳ್ಕೊತೀವೋ ಆವಾಗ ಸೀದ ಕೈ ವಿಭೂತಿಗೆ ಹೋಗ್ಬೇಕೇ ಹೊರತು ಮುಖ ತೊಳೆದು ಅಂಗ ತಿರುಗಬಾರದು. ಅದು ವಿಭೂತಿ ಹಚ್ಚಿಕೊಳ್ಳೋದು. ಗ್ರಹದ ಕೆಲಸಗಳನ್ನು ಎಲ್ಲ ಮುಗಿಸಿ ಸ್ನಾನಾದಿಗಳನ್ನು ಮಾಡಿ ಗುರುವಿನಿಂದ ಪಡೆದಿರ್ತಕ್ಕಂಥ ಇಷ್ಟಲಿಂಗದ ಪೂಜೆಯನ್ನು ನೀನು ಮಾಡಬೇಕು. ಇಲ್ಲ ಅಂದರೆ ಗುರು ಕೊಟ್ಟ ಮಂತ್ರದ ಜಪವನ್ನಾದರೂ ಮಾಡಬೇಕು. ಇಲ್ಲ ಅಂದರೆ ದೇವರ ಪೂಜೆಯನ್ನಾದರೂ ಮಾಡಬೇಕು. ಈ ರೀತಿ ಮಾಡಿ ಗೃಹಸ್ಥ ಜೀವನದಲ್ಲಿ ಮನೆಗೆ ಬಂದಂಥ ಹಸುಗಂಡು ಬಂದಂಥ ವ್ಯಕ್ತಿ ಯಾರೇ ಇದ್ರೂ ಸಹಿತ ಅವರಿಗೆ ಅನ್ನದಾನಾದಿಗಳನ್ನು ಮಾಡಬೇಕು. ಸುಳ್ಳು ಹೇಳಬಾರದು, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು. ಎಲ್ಲ ಪ್ರಾಣಿಗಳಲ್ಲಿ ದಯಾಗುಣದಿಂದ ಇರಬೇಕು. ಅಪ್ಪ ಬಸವಣ್ಣ ಹೇಳ್ಯಾನ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವ ರೀತಿಯಲ್ಲಿ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಸಕಲ ಪ್ರಾಣಿಗಳಲ್ಲಿ ದಯಾವುಳ್ಳವರಾಗಬೇಕು ಅಂತಕ್ಕಂಥ ಮಾತನ್ನು, ಹಿಂಸೆ ಕ್ರೂರತನ ಅನ್ನುವಂಥದ್ದು ನಿನ್ನ ಹತ್ರ ಬರಬಾರದು ಹೇಳಿ, ಎಡರು ತೊಡರು ಬಂದರೆ ಸಂಸಾರದೊಳಗೆ ತೊಂದರೆಗಳು ಬರ್ತಾವ. ಆದರೆ ಎದೆಗುಂದಬಾರದು ಅಂತೇಳಿದ್ದಾರೆ. ಸೋಲಬಾರದು, ಅಂಜಬಾರದು. ಏನೇ ಬರಲಿ, ಆಗಲೇ ಹೇಳಿದ್ದಲ್ಲ, ಬಂದದ್ದು ಬರಲಿ, ಗುರುವಿನ ದಯಾ ಒಂದಿರಲಿ. ಹೇ ಪರಮಾತ್ಮ, ಹೇ ನೀಲಕಂಠ, ವೃಷಭಧ್ವಜ, ಹೇ ಪಾರ್ವತೀನಾಥ ಅಂತ ತಿಳಿದುಕೊಂಡು ದೇವರನ್ನು ನೆನೆಸಿಕೊಳ್ಳಬೇಕು, ಗುರುವಿನನ್ನು ನೆನೆಸಿಕೊಳ್ಳಬೇಕು. ಕೋಪ ತಗ್ಗಿಸಬೇಕು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಈ ಸೂತ್ರವನ್ನು ಗುರುಪಾದ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರು ಮಠಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ ಪಟ್ಟಾಭಿಷಿಕ್ತರಾದ ಮೇಲೆ. ಆಮೇಲೆ ಮನೆ ಮತ್ತು ಮನಸ್ಸು. ಕೆಲವರು ಅಮಾವಾಸ್ಯೆ ಬಂದದ, ಹಬ್ಬ ಬಂದದ ಅಂತ ಮನೆ ತೊಳಿತಾರೆ, ಮನಸ್ಸು ತೊಳ್ಕೊಳ್ಳಂಗಿಲ್ಲ. ಮನಸ್ಸು ಹೊಲಸು ಹಂಗೆ ಇರ್ತದೆ. ಯಾರು ಬಂದ್ರೆ ಸೇರಂಗಿಲ್ಲ, ಯಾರು ಬಂದು ನೀರು ಕುಡಿದ್ರೂ ಸಮಾಧಾನ ಇರೋಂಗಿಲ್ಲ. ಇನ್ನೊಬ್ಬರು ಬಂದು ಗಂಗಾಳದಾಗ ಅನ್ನ ನೀಡ್ಕೊಂಡ್ರು ಅಂದರೆ ಹುಟ್ಟು ಒಡ್ಯಾಡ್ತಿರ್ತಾವೆ ಮನ್ಯಾಗ. ಮತ್ತು ಅಮಾವಾಸ್ಯೆ ನಿನ್ನೆ ನೀನು ಎಲ್ಲ ಸರ್ಪ್ ಹಾಕಿ ಮನೆ ತೊಳೆದಿದ್ದಿ, ಮನೆ ಮುಂದೆ ರಂಗೋಲಿ ಹಾಕಿದ್ದಿ, ಊದುಬತ್ತಿ ಹಚ್ಚಿದ್ದಿ, ದೇವ್ರ ಪೂಜೆ ಎಲ್ಲ ಮಾಡಿದ್ದಿ, ಎಲ್ಲ ಸ್ವಚ್ಛ ಆಯಿತು, ನಿನ್ನ ಮನಸ್ಸೇ ಹೊಲಸೈತಲ್ಲ, ತಗೊಂಡೇನು ಮಾಡೋದು? ನೀನು ಹೊರಗಿನೂ ಇವು ಯಾವ ತೊಳೆಯೋದಕ್ಕೆ ಆಗಲಿಲ್ಲ ಅಂದರೂ ಗುರುವಿನ ಅನುಗ್ರಹದಿಂದ ಮನಸ್ಸನ್ನು ತೊಳೆದ್ರೆ ಸಾಕು, ಇವು ಎಲ್ಲ ತೊಳೆದಂಗೆ. ನಾವು ಹೊರಗೆ ತೊಳಿತೀವಿ, ಹೊರಗೆ ತಿಕ್ತೀವಿ, ಹೊರಗೆ ಎಲ್ಲ ಮಾಡ್ತೀವಿ, ಒಳಗೆ ಹೋಗಂಗಿಲ್ಲ. ಇವತ್ತು ಶಿವಾಚಾರ್ಯರು, ಗುರುಪಾದ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ, ಮನೆ ಮತ್ತು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಂಬಿಕೆಯೇ ಶಿವನ ಒಲುಮೆಗೆ ಕಾರಣ. ನಂಬು ನಂಬೆಲ ಮನವೇ ಹಂಬಲಿಸದಿರು, ನಂಬಿಕೆಯುವ ಕಾರಣ ಸಾಂಬನೊಲಿಯುವುದಕ್ಕೆ. ದೇವರನ್ನು ನೀನು ನಂಬಿದಿ ಅಂತಂದರೆ ನಿನ್ನ ದೇವರು ರಕ್ಷಣೆ ಮಾಡುತ್ತಾನೆ. ದೇವರನ್ನು ನೀನು ನಂಬಲಿಲ್ಲ ಅಂತಂದರೆ ದೇವರು ನಿನ್ನ ರಕ್ಷಣೆ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ನೀನು ನಂಬುವಂಥವನಾಗು ದೇವರನ್ನು. ಕಾಮಾಂಧನಾಗಬೇಡ. ಸಿರಿ ಬಂದಾಗ ವಿನಯದಿಂದ ಇರು. ಸಂಪತ್ತು ಬಂತು ಅಂದರೆ ಹಿಗ್ಗಕ್ಕೆ ಹೋಗಬೇಡ, ಇಲ್ಲ ಅಂಥೇಳಿ ಕುಗ್ಗಕ್ಕೆ ಹೋಗಬೇಡ. ಇದು ಒಂದು ದಿವಸ ಶರೀರ ಹೋಗ್ತದ. ಸಿರಿ ಸಂಪತ್ತು ಬಂತು ಅಂದರೆ ಯಾರೇ ಬಂದರೂ ಸಹಿತ ವಿನಯದಿಂದ ಮಾತನಾಡುವುದನ್ನು ಕಲಿ. ಕೆಲವರು ಸ್ವಲ್ಪ ರೊಕ್ಕ ಜಾಸ್ತಿ ಆಯ್ತು ಅಂದ್ರೆ ಅವ್ರ ಮಾತೇ ಬದಲಾಗ್ತಾವೆ. 10 ರೂಪಾಯಿ ಕಿಶದಾಗ ಬಿತ್ತು ಅಂದರೆ ಮಾತೇ ಬದಲಾಗ್ತಾವೆ.
ಯಾಕೆ ಹಿಂಗೆ ಮಾತಾಡಕತ್ತಾನ ಅಂದರೆ ಕಿಶಕ್ಕೆ ಕೈ ಹಾಕಿದ್ರೆ ಗುರ್ತದೆ, ಓಹೋ ರೊಕ್ಕಿದ್ದಂಗೆ ಕಾಣ್ತದೆ ಅದಕ್ಕೆ ಮಾತಾಡ್ತಾನ ಅಂತ. ಹಣ ಅದ ಅಂತ ತಿಳ್ಕೊಂಡು ಇನ್ನೊಬ್ಬರನ್ನು ಹೀಯಾಳಿಸಿ ಮಾತನಾಡಲಿಕ್ಕೆ ಹೋಗಬೇಡ. ಎಲ್ಲರನ್ನ ಪ್ರೀತಿಯಿಂದ ನೋಡು. ಎಷ್ಟೇ ಸಂಪತ್ತು ಇದ್ರೂ ಇನ್ನೊಬ್ಬರ ಪ್ರೀತಿಯನ್ನು ಗಳಿಸುವಂಥವನಾಗು, ವಿನಯ ವಿಧೇಯತೆಯಿಂದ ಬದುಕುವಂತ ಹೇಳಿದರು. ಆಲಸ್ಯ ಆಗಬೇಡ, ತಾಮಸ ಗುಣದಿಂದ ಇರಬೇಡ, ಸಾಕಾಗ್ಯದ ಅಂತ ಅನ್ಬೇಡ. ಮನುಷ್ಯ ಸತ್ಯಶುದ್ಧ ಕಾಯಕದಲ್ಲಿ ಸದಾವಕಾಲ ನಿರತನಾಗಬೇಕು. ಕೆಲವರು ಅಂತಿರ್ತಾರೆ, ಸ್ವಾಮಿಗಳೇ ಏನಾರ ಒಂದು ಯಂತ್ರ ಮಂತ್ರ ಮಾಡಿರಿ, ಮನಸ್ಸು ಹರಿದಾಡಕತ್ತದ ನಿಂದ್ರು ಅರ್ಥ. ಏನು ಕೆಲಸ ಮಾಡುತ್ತೆ ಅಂತ. ಮನಸ್ಸಿಲ್ದದಕ್ಕೆ ಏನು ಕೆಲಸ ಇಲ್ಲರಿ, ಎಲ್ಲ ಉದ್ರೇನೆ ಅಂತ. ನೀವು ಏನು ಮಾಡಬೇಕು? ಏನು ಬಡಿಗೆ ತಗೊಂಡು ಜಜ್ಜಬೇಕು ಇವನಿಗೆ? ಯಂತ್ರ ಏನಾರ ಕೆಲಸ ಮಾಡುತ್ತದ? ಮಗನೇ ಬೆವರು ಸುರಿಸಿ ದುಡಿಯೋದು ಕಲಿ. ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳ ಸೇವೆ ಮಾಡೋದು ಕಲಿ. ಅವ್ರಿಗೊಂದಿಷ್ಟು ಬಿಸಿ ಅನ್ನ ಮಾಡಿ ಹಾಕೋದು ಕಲಿ. ಹಸುದು ಬಂದಂಥ ಜಂಗಮರಿಗೆ, ಭಿಕ್ಷುಕರಿಗೆ, ಅನಾಥರಿಗೆ, ಅಂಧರಿಗೆ ಒಂದು ತುತ್ತು ಅನ್ನ ನೀಡೋದು ಕಲಿ. ಟೈಮ್ ಹೋಗ್ತದ. ಮೈಗಳ್ಳನಾಗಿ ಆಲಸಿಯಾಗಿ ದುಡಿಲಾರ್ದನೆ 30 ವರ್ಷ ವಯಸ್ಸಾದ್ರೂ ತಂದೆ ತಾಯಿಗಳು ದುಡಿದು ಅನ್ನನೇ ತಿಂತಾನ ಅಂದರೆ, ಮತ್ತು ಅವ್ರು ಅಕಸ್ಮಾತ್ ಸತ್ರ ಅಂದರೆ ನೀ ಮಣ್ಣು ತಿಂತೆ? ನಿನಗೆ ಮುಂದೆ ತಿನ್ನೋದಕ್ಕೆ ಅನ್ನ ಬೇಕಲ್ಲ. ಈಗಲೇ ತಂದೆ ತಾಯಿಗಳನ್ನು ನೋಡಿ, ಗುರು ಹಿರಿಯರನ್ನು ನೋಡಿ, ಬಂಧು ಬಾಂಧವರನ್ನು ನೋಡಿ ನೀನು ಒಂದಿಷ್ಟು ಕೆಲಸ ಮಾಡೋದು ಕಲಿ. ಅವರು ಚಲೋ ಅನ್ನದಾಗ ತುಪ್ಪ ಹಾಕ್ಕೊಂಡು ಉಣ್ತಾರ ಅಂತಂದರೆ ನೀನು ಅಸಹ್ಯ ಪಡಕ್ಕೆ ಹೋಗಬೇಡ. ನಾನು ಬೆವರು ಸುರಿಸಿ ದುಡಿದು ನಾನು ಬಾಸುಮತಿ ಅನ್ನ ಮಾಡಿ ತುಪ್ಪ ಹಾಕ್ಕೊಂಡು ಉಣ್ತೀನಿ ಅಂತ ಚಾಲೆಂಜ್ ಮಾಡು. ಹೇಳಿ ಆಗಬೇಡ. ನನ್ನಿಂದ ಆಗೋದಿಲ್ಲ ಅಂತ ಅನ್ನಬೇಡ. ಮನುಷ್ಯ ಸಾಧನೆ ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ಬರ್ತದ. ಹೇಳಿ ಆದ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಗುರುಪಾದ ಸ್ವಾಮಿಗಳವರು ಹೇಳಕತ್ತಾರ, ಆಲಸಿಯಾಗಬೇಡ. ಮತ್ತು ಸಂಘ ಮಾಡು, ಕುಜನರ ಸಂಘ ಬೇಡ. ಕುಜನರು ಅಂದರೆ ದುಷ್ಟ ಜನರು. ಸಂಘದಿಂದ ಅನಾಹುತ ಐತೆ. ನೀನು ಒಳ್ಳೆಯವರು ಸಂಘ ಮಾಡು, ಬುದ್ಧಿಜೀವಿಗಳ ಸಂಘ ಮಾಡು, ವಿಚಾರವಂತರ ಸಂಘ ಮಾಡು. ಆದರೆ ಕೆಟ್ಟವರು ಸಂಘ ಅಂತಕ್ಕಂಥದ್ದು ನೀನು ಮಾಡಬೇಡ. ಹೆಣ್ಣು ಹೊನ್ನು ಮನ್ನಿಗೆ ನೀನು ಮನಸೋಲಬೇಡ. ಈ ರೀತಿಯಿಂದ ಗುರುಗಳವರು ಉಪದೇಶ ಮಾಡಿದರು. ನೀನು ಒಳ್ಳೆಯವನಾಗಿ ಬದುಕಬೇಕು ಸ್ವಾನುಭವದಿಂದ. ತಾವು ಗುರುಗಳಿಂದ ಏನು ವಿದ್ಯೆಯನ್ನು ಕಲ್ತಿದ್ರೋ ಅದು ಎಲ್ಲವನ್ನು ನೀನು ಸಾಕಷ್ಟು ಸಂಪಾದನೆ ಮಾಡು. ನೀನು ಮೃಷ್ಟಾನ್ನ ಭೋಜನ ಊಟ ಮಾಡು. ಗುರು ಲಿಂಗ ಜಂಗಮಕ್ಕೆ ನೀನು ಒಂದು ತುತ್ತು ಅನ್ನವನ್ನು ನೀಡು. ನೀನೂ ಸಂತೃಪ್ತನಾಗು, ಅತಿಥಿಗಳೂ ಸಂತೃಪ್ತರಾಗಲಿ, ಗುರುಗಳೂ ಸಂತೃಪ್ತರಾಗಲಿ. ಈ ರೀತಿಯಿಂದ ಪ್ರಪಂಚದಲ್ಲಿ ನೀನು ಬದುಕುವಂಥವನಾಗು. ಇದು ತಪ್ಪಿದ್ರೆ ಏನದ ಅಂತ ಕೇಳಿದರೆ ಅಹಂಕಾರ ಸರಿ ಇಲ್ಲ. ಅನುಭವ ಇಲ್ಲದ ಮಾತು ವ್ಯರ್ಥ. ಅದು ಇಲ್ಲಿ ಸ್ವಾನುಭವದಿಂದ ಕಂಡುಂಡು ಅನುಭವಿಸಿ ಗುರುಸೇವೆಯನ್ನು ಮಾಡಿ ಏನದ ಅಂತ ಕೇಳಿದರೆ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಧರ್ಮ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೀನು ಗುರುಗಳ ಪಾದಕ್ಕೆ ಎರಗುವುದೇ ಶಿರಕ್ಕೆ ಭೂಷಣ, ಸತ್ಯವಾಕ್ಯ ನುಡಿಯುವುದೇ ಮುಖಕ್ಕೆ ಭೂಷಣ, ದಾನವೇ ಹಸ್ತಕ್ಕೆ ಭೂಷಣ, ಕಿವಿಗಳಿಗೆ ಮಹಾತ್ಮರ ವಿಚಾರಗಳನ್ನು ಕೇಳುವುದೇ ಭೂಷಣ. ಈ ರೀತಿಯಾಗಿ ನೀನು ಬದುಕು, ಸಂಪತ್ತು ಗಳಿಸು, ನೀನು ಊಟ ಮಾಡು, ಇನ್ನೊಬ್ಬರಿಗೆ ಒಂದಿಷ್ಟು ದಾನ ಮಾಡು. ಇಲ್ಲ ಅಂತಂದರೆ ಉಣ್ಣಂಗಿಲ್ಲ, ದಾನ ಮಾಡಂಗಿಲ್ಲ ಅಂದರೆ ಬೆಂಕಿಗೋ ನೀರಿಗೋ ಕಳ್ಳರಿಗೋ ಇನ್ನೊಬ್ಬರ ಕೈಯಾಗೂ ನಿನ್ನ ಸಂಪತ್ತು ಹೋಗ್ತದೆ. ನೀನು ಹೊಟ್ಟೆ ತುಂಬ ಉಣು, ಇನ್ನೊಬ್ಬರಿಗೆ ಉಣಿಸಿ ಸಂತೋಷಪಡು. ಹಬ್ಬ ಅಂತ ಮಾಡ್ತಾರೆ. ಹಬ್ಬ ಅಂದರೆ ಹೋಳಿಗೆ ಮಾಡಿ ಜಗ್ಗೆ ತುಪ್ಪ ಹಾಕ್ಕೊಂಡು ಬಾಗಿಲಿಗೆ ಕಿಡಿಕಿ ಹಾಕ್ಕೊಂಡು ಊಟ ಮಾಡೋದಲ್ಲ. ಯಾರಿಗೆ ಹಸುವಾಗ್ಯದ ಅವರಿಗೆ ಉಣಿಸೋದೇ ಹಬ್ಬ. ಅವ್ರು ಹಸುಗಂಡವ್ರಿಗೆ ಒಂದು ತುತ್ತು ನೀಡಬೇಕು. ನೀಡಿದ ಮೇಲೆ ನಾವು ಉಂಡ್ರೆ ಅದು ಒರಿಜಿನಲ್ ಹಬ್ಬ.
ಬಾಗಿಲ ಮುಚ್ಕೊಂಡು ಹೋಳಿಗೆ ಮೇಲೆ 2 ಇಂಚ್ ಎತ್ತರ ತುಪ್ಪ ಕೆಂಡು ಕಲಿಸ್ಕೊಂಡು ಉಣ್ತೀವಿ ಅಂದ್ರೆ ನಮ್ಮ ತಿಥಿ ಕೂಳು ಅಂತದು. ತಿಥಿ ಕೂಳು ಅಂತದ್ದು ಸತ್ತಾಗ ಮಾಡ್ತಾರಲ್ಲ, ಮಂದಿ ಉಣ್ತಾರ, ತನ್ನ ಕೂಳು ತಾನೇ ತಿಂತಾನ ಅಂತೀವಿ. ಅದಕ್ಕೋಸ್ಕರವಾಗಿ ನೀನು ದಾನ ಧರ್ಮ ಪರೋಪಕಾರಿಯಾಗಿ ಬದುಕು. ಗುರುಗಳು ಹೇಳಿದ ಸ್ವಾನುಭವದಿಂದ ಇಲ್ಲಿ ಏನದ ಅಂದರೆ ಭಕ್ತಾದಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಹಂಕಾರ ಥರ ಅಲ್ಲ. ಅಹಂಕಾರದಿಂದ ಬ್ರಹ್ಮ ತನ್ನ ಶಿರವನ್ನು ಕಳೆದುಕೊಂಡ, ಅಹಂಕಾರದಿಂದ ದಕ್ಷ ಬ್ರಹ್ಮ ತನ್ನ ತಲೆಯನ್ನು ಕಳೆದುಕೊಂಡು ಕುರಿತಲೆಯನ್ನು ಇಟ್ಟುಕೊಂಡ. ಅದಕ್ಕೆ ಅಹಂಕಾರ ಇಹದಲ್ಲೇನೂ ಸುಮಾರ, ಪರದಲ್ಲೇನೂ ಸುಮಾರ. ಅದಕ್ಕೆ ಎರಡೂ ಕೆಟ್ಟದ್ದೇ. ಅದಕ್ಕೆ ನೀನು ಅಹಂಕಾರಿಯಾಗಬೇಡ. ನಿಂದು ಏನಾರ ಇದ್ದರೆ ಅಹಂಕಾರ ಪಡು. ವಿಚಾರ ಮಾಡಿ ನೋಡಿದರೆ ನಮ್ಮದು ಅನ್ನೋದು ಏನದ? ಏನಿಲ್ಲ. ನಾವು ಬರೋ ಮುಂದೆ ಖಾಲಿ ಬಂದೀವಿ. ಇರೋದು ಕಾಲಕ್ಕೇನದ ಅಂದ್ರೆ ನಂದು 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 ಅಂತನಕತ್ತೀವಿ. ದೇವ್ರು ಅಂತನ ನೀನು ಏನಾರ ಸೃಷ್ಟಿ ಮಾಡಿದ್ದೇನು? ಒಂದು ಇಡೀ ಮಣ್ಣು ಸೃಷ್ಟಿ ಮಾಡಿದ್ದೆ, ಒಂದು ಗಿಡದ ಎಲೆನ ಸೃಷ್ಟಿ ಮಾಡಿದ್ದೆ. ನೀನು ನಿನ್ನಿಂದ ಏನಾಗ್ತದ? ನದಿ ನೀನು ಹರಿಯಕ್ಕೆ ಹೇಳಿದ್ದೆ, ಗಾಳಿ ಬೀಸಕ್ಕೆ ನೀನು ಹೇಳಿದ್ದೆ, ಬೆಂಕಿ ಉರಿಲಿಕ್ಕೆ ನೀನು ಹೇಳಿದ್ದೆ. ಮತ್ತು ನಾನು ಅಂತ ಎದೆ ಮೇಲೆ ಕೈ ಇಟ್ಕೊಂತೆಲ್ಲ, ನಿಂದು ಏನದ? ಏನೂ ಇಲ್ಲ. ಈ ಶರೀರ ಕೊನೆಗೆ ಇದರ ನಿಂದದೇನೋ ಅಂತ ಕೇಳಿದರೆ ಇದು ಪಂಚಭೂತಗಳಿಂದ ಕೂಡಿಕೊಂಡ ಶರೀರ, ನಿಂದೇನಲ್ಲ. ಅದಕ್ಕೆ ನೀನು ಅಹಂಕಾರ ಪಡಬೇಡ. ಎಂತೆಂಥವರೇ ಅಹಂಕಾರ ಪಟ್ಟು ಹಾಳಾಗಿ ಹೋಗಿದ್ದಾರೆ. ನೀನು ಗುರು ಶಾಸ್ತ್ರಕ್ಕೆ ಶರಣಾಗತನಾಗಿ ಅಹಂಕಾರ ಮಮಕಾರಾದಿಗಳನ್ನು ನೀನು ಬಿಡುವಂಥವನಾಗುವಂಥ ಅನುಭವದ ಮಾತುಗಳನ್ನು, ತಾವು ಕಂಡುಂಡು ಅನುಭವಿಸಿದ ಮಾತುಗಳನ್ನು. ಪುಸ್ತಕ ಓದೋದು ಬೇರೆ, ಅನುಭವ ಬೇರೆ. ಪುಸ್ತಕ ಓದಿದರೆ ಜ್ಞಾನ ಆಗ್ತದೇನೋ ಅಂತ ಕೇಳಿದರೆ, ಪುಸ್ತಕ ಓದಿದರೆ ಸಂಶಯಗಳು ಬರ್ತಾವೆ, ಕೇಳಿದರೆ ಸಂಶಯಗಳು ನಿವೃತ್ತಿ ಆಗ್ತಾವೆ. ಅನುಭವ ಮುಖ್ಯ, ಅಭ್ಯಾಸ ಮುಖ್ಯ ಅಲ್ಲ. ಅನುಭವ ಇದ್ದಲ್ಲಿ ಅಮೃತತ್ವ ಇದೆ. ಅನುಭವ ಇಲ್ಲ ಅಂದರೆ ಬರೀ ಓದೋದ್ರಿಂದ ಏನು ಕೆಲಸ ಆಗಂಗಿಲ್ಲ. ಒಂದು ಸುಮ್ಮನೆ ನಿಮಗೆ ತಿಳಿಬೇಕಂದ್ರೆ ಒಂದು ಕತೆ, ಅನುಭವ ಮತ್ತು ಬರೀ ಓದೋದು. ಒಬ್ಬ ಆಫೀಸರ್ ಇದ್ದ. ಆಫೀಸರ್ ಏನದ ಅಂದರೆ ಮದುವೆ ಆಯಿತು. ಮತ್ತು ಅವನ ಆಫೀಸರ್ ಅಂತಂದ ಮೇಲೆ ಮತ್ತು ಅವನ ಲೆವೆಲಿಗೆ ಕನ್ಯೆ ಬೇಕು ಅಂತ ತಿಳ್ಕೊಂಡು ಓದಿದ ಹುಡುಗಿಯನ್ನು ಆರಿಸಿಕೊಂಡು ಮದುವೆ ಮಾಡಿಕೊಂಡ. ಮದುವೆ ಮಾಡಿಕೊಂಡ ಮೇಲೆ ಆಕೆ ಅಡಿಗೆ ಮಾಡ್ತಿದ್ಲು. ಯಾವಾಗಾರ ಸ್ವಲ್ಪ ಹೆಂಗೆ ಮಾಡ್ತಿದ್ಲು ಅಂದರೆ, ಅಡಿಗೆ ಮಾಡುವ ವಿಧಾನ ಅಂತ ಪುಸ್ತಕ ಸಿಗ್ತಾವೆ. ಆ ಪುಸ್ತಕ ತಗೊಂಡು ಅದನ್ನು ನೋಡ್ಕೊಂಡು ಅದಕ್ಕೆ ಏನೇನು ಸಾಮಾನು ಹಾಕಬೇಕು ಅವೆಲ್ಲ ಹಾಕಿ ಮಾಡ್ತಿದ್ಲು. ಒಂದು ದಿವಸ ಅವ ಆಫೀಸರ್ ಏನಂದ, ಇವತ್ತು ಏಕಾದಶಿ, ಇವತ್ತು ಊಟ ಮಾಡೋಂಗಿಲ್ಲ, ಅದಕ್ಕೋಸ್ಕರವಾಗಿ ಒಂದಿಷ್ಟು ಬಜಿ ಮಾಡಬೇಕು ತಿನ್ನೋದಕ್ಕೆ ಅಂತ ಹೇಳಿದ. ಅವತ್ತು ಏಕಾದಶಿ, ಅನ್ನ ತಿನ್ನಂಗಿಲ್ಲ, ಒಂದಿಷ್ಟು ಬಜಿ ಮಾಡು ಅಂತ ಹೇಳಿದ. ಈಕೆ ಅಂದ್ಲು, ನೀವು ಆಫೀಸಿಗೆ ಹೋಗಿ ಮಧ್ಯಾಹ್ನಕ್ಕೆ ಬರೋದ್ರೊಳಗೆ ಬಜಿ ರೆಡಿ ಇರ್ತಾವ ಅಂದ್ಲಿಕ್ಕೆ. ಸರಿ ಅಂತಂದ. ಆವಾಗ ಆಕೆ ಏನು ಮಾಡಿದ್ಲು, ಅಂಗಡಿಯಾಗ ಪುಸ್ತಕ ತರಿಸಿದ್ಲು. ಪುಸ್ತಕ ಸ್ಟಾಲ್ ಇತ್ತಲ್ಲಿ, ಅದು ಆ ಸ್ಟಾಲಿನೊಳಗೆ ಅಂಗಡಿ ಇದರೊಳಗೆ ಒಂದು ಪುಸ್ತಕ ತರಿಸಿ ಅಡುಗೆ ಮಾಡುವ ವಿಧಾನ, ಅದೆಲ್ಲ ಪುಟ ತಿರುವಿ ಹಾಕೋದ್ರೊಳಗೆ ಲಾಸ್ಟಿಗೆ ಇತ್ತು ಬಜಿ ಮಾಡೋದು. ನೀರು ಇಷ್ಟು ಹಾಕಬೇಕು, ಎಷ್ಟು ಕಲಸಬೇಕು, ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಎಣ್ಣೆ ಕಡಾಯದೊಳಗೆ ಇಷ್ಟು ಎತ್ತರ ಇರಬೇಕು, ಅವೆಲ್ಲವೂ ಸಹ ಹಾಕಿದ್ಲು. ಹಾಕಿ ಇಟ್ಟು ಕಲಿಸಿ ಏನದ ಅಂದರೆ ಅದ್ರಾಗ ಹಂಗೆ ಹಾಕಕ್ಕೆ ಹೋದ್ಲು, ಎಲ್ಲ ತಳಕ ಕುಂತು. ಅವು ತಳಕ ಕುಂತು. ಈಕೆ ಅಂದ್ಲು, ಪುಸ್ತಕ ಸರಿಗೆ ಬರ್ದಾರ ಇಲ್ಲ ಅವರು. ಬಜಿ ಮಾಡೋ ವಿಧಾನ ಅಂತದ, ಇಟ್ಟು ಕಲಿಸೀನಿ, ಎಲ್ಲ ಸಾಮಗ್ರಿ ಹಾಕೀನಿ, ಕಡಾಯಿ ಒಲೆ ಮೇಲೆ ಇಟ್ಟೀನಿ, ಎಣ್ಣೆನೂ ಹಾಕೀನಿ, ಮತ್ತು ಎಲ್ಲ ಮಾಡೀನಿ, ಭಜನೆ ಮ್ಯಾಕ್ ತೇಲುವಲ್ಲವು. ಮತ್ತು ಬಾಜು ಮನೆಯಾಗ ಬ್ರಾಹ್ಮಣರು ಮುದುಕಿ ಅದ, ಆ ಮುದುಕಿನ ಒಂದಿಷ್ಟು ನೋಡಬೇಕು, ಇವತ್ತು ಏಕಾದಶಿ ಅವರು ಏನಾರು ಮಾಡ್ತಿರ್ತಾರ ಅಂತ ಹಿಂಗೆ ವಾಸನೆ ಬಂತು. ಬ್ರಾಹ್ಮಣರು ಮನೆಗೆ ಮುಂದೇನದ ಅಂದ್ರೆ ಕಿಡಿಕೆಗೆ ಹಿಂಗೆ ಅಣಿಕೆ ಹಾಕಿದ್ಲು. ಒಲೆ ಮೇಲೆ ಇಟ್ಟದ್ದು ಆ ಕಡಾಯಿ ಕಾಣಲಿಲ್ಲ, ಮುದುಕಿ ಒಂದೇ ಕಾಣಿತ್ತು. ಆಕೆನ ಮುದುಕಿನ ತಲೆ ಒಂದೇ ಕಾಣಿತ್ತು. ಆಕೆಗೇನದ ಅಂತ ಕೇಳಿದ್ರೆ ಬಜಿ ಮಾಡುವಂಥ ವಾಸನೆ ಬರಕತ್ತದ. ಮುದುಕಿ ಒಲೆ ಮೇಲಿಂದ ಕುಂತದ ಅಂತ ನೋಡಿದ್ಲು. ಮುದುಕಿ ತಲೆ ಸಾಪಾಗಿತ್ತು.
ಯಾಕಂತ ಕೇಳಿದರೆ ಗಂಡ ಶಿವಾಯನಂ ಆಗಿದ್ದ. ಅದಕ್ಕೇನದ ಅಂದರೆ ಮುದುಕಿ ತಲೆ ಬೋಳಿಸ್ಕೊಂಡಿತ್ತು. ಮನ್ಯಾಗ ಒಬ್ಬಕ್ಕಿನೇ ಅದೀನಿ ಅಂತ ಶೆರಗಿ ಹಿಂದಕ್ಕೆ ಬಿದ್ದಿತ್ತು. ತಲೆ ನೋಡಿತ್ತು ಈ ಹೆಣ್ಮಗಳು, ಯಾಕಂದ್ರೆ ಓದಿದ್ಲಲ್ಲ ಭಾಳ. ತಲೆ ನೋಡಿದ್ಲು. ನೋಡಿದ ಮೇಲೆ ಏನದ ಅಂತ ಕೇಳಿದ್ರೆ, ಓಹೋ ಬಜಿ ಮೇಲೆ ತೇಲ್ಬೇಕು ಅಂದ್ರೆ ತಲೆ ಬೋಳಿಸ್ಕೋಬೇಕು ಅಂತಂದು. ನೋಡ್ರಿ, ಓದ್ದವ್ರದ್ದು ಗತಿ ಅದು, ಅನುಭವ ಇರಲಾರ್ದವ್ರ ಗತಿ. ಕೊನೆಗೇನದ ಅಂತ ಕೇಳಿದರೆ ಕ್ಷೌರಿಕನನ್ನು ಕರೆದು ನನ್ನ ತಲೆ ಕೂದಲೆಲ್ಲ ತೆಗೆ ಅಂದ. ಅವ ಕೇಳಿದ, ಸಾಬ್ರು ಯಾವಾಗ ಹೋದ್ರಿ ಅಂತ ಅವ್ರು ಕೇಳ್ತಾರೆ. ಸಾಬ್ರು ಯಾವಾಗ ಹೋದ್ರು? ಮೊನ್ನೆ ಮದುವೆಯಾಗಿ 6 ತಿಂಗಳಾಗಿಲ್ಲ, ಸಾಬ್ರು ಇಷ್ಟು ಜಲ್ದಿ ಹೋಗಿಬಿಟ್ರ, ನೀವು ತಲೆ ಮಂಡಿ ಕೊಡಕತ್ತೀರಲ್ಲ ನಾನು. ಹುಚ್ಚಿ, ಸಾಬ್ರು ಯಾಕೆ ಸಾಯ್ತಾರೆ, ಆಫೀಸ್ಗೆ ಹೋಗ್ಯಾರ ಡ್ಯೂಟಿಗೆ, ಮತ್ತು ನೀವ್ಯಾಕೆ ತಲೆ ಬೋಳಿಸ್ಕೊಂಡು ಸುಮ್ಮನೆ ಬೋಳಿಸಿ ನೀನು ಅಂತ. ದೊಡ್ಡವ್ರ ಮಾತು. ಸಾಮಾನ್ಯರಾದರೆ ಎದ್ದು ಓದ್ತಿದ್ದ ಅವನು, ಆಫೀಸರ್ ಹೆಣ್ತಿ ಇನ್ನು ಎದ್ದು ಹೋಗೋಕ್ಕಿಲ್ಲ. ದಡ ಎಲ್ಲ ಕೂದಲು ತೆಗೆದುಬಿಟ್ಟ. ತೆಗೆದೇನದ ಅಂತ ಕೇಳಿದ್ರೆ ಮತ್ತೆ ಒಲೆ ಮುಂದಕ್ಕೆ ಹೋಗ್ತಾಳೆ. ಆ ಕಡಾಯಿ ತೆಗೆದು ಮತ್ತೊಂದು ಕಡಾಯಿ ಇಟ್ಟು ಮತ್ತೆ ಎಣ್ಣೆ ಹಾಕಿ ಮತ್ತೆ ಹಿಟ್ಟು ಹಾಕಕ್ಕೆ ಹೋದ್ಲು, ಮತ್ತೆ ತಳಕ ಕುಂತದು. ಇಷ್ಟಾಗೋದ್ರೊಳಗೆ ಏನದ ಅಂದರೆ 1:30 ಗಂಟೆಗೆ ಆಫೀಸಿನಿಂದ ಸಾಬು ಬಂದ. ಬರೋದ್ರೊಳಗೆ ಏನದ ಅಂದರೆ ಸಿಟ್ಟು ಬಂದಿತ್ತು. 2 ಸಲ ಕಡಾಯಿದಾಗ ಎಣ್ಣೆ ಹಾಕಿ ಅಲ್ಲಿ ಹಿಟ್ಟು ಕಲಿಸಿ ಹಾಕಿದ್ರೆ ಮೇಲೆ ತೇಲುವಲ್ಲವು. ಇದು ಏನೋ ಬಂದದ, ಈತ ಏನು ಮಾಡಿದ ಪುಣ್ಯಾತ್ಮ ಅಂದರೆ ಇವತ್ತು ಹೊಸ್ದಾಗಿ ಲಗ್ನ ಆಗಿತ್ತು, ನನ್ನ ಹೆಂಡ್ತಿ ಬಜಿ ಮಾಡ್ತಾಳೆ, ನೀವು ಬರ್ರಿ ಅಂತ ಸಹಪಾಠಿಗಳು 7-8 ಮಂದಿನ ಕರ್ಕೊಂಡು ಬಂದ. ಈಕೆ ಬಾಗಲ್ದಾಗ ಕುಂತ್ಕೊಂಡಿದ್ದು, ಮಾರೇ ಉಬ್ಬಿಸ್ಕೊಂಡು ದುರ್ಗಮ್ಮ ಕುಂತಂಗೆ. ಅವನು ಬಂದವನ ಕಾರು ಇಳಿದು ಏನದ ಅಂದ್ರೆ ಈಕಿನ್ನ ಕೇಳಿದ, ನನ್ನ ಹೆಂಡ್ತಿ ಎಲ್ಲದಾಳ ನಾನು. ಆಕಿದ್ನ ಬಾಗಲ್ದಾಗ ಕುಂತುಬಿಟ್ಟದಿದು, ತಲೆಬಂಡಿ ಕೊಟ್ಟುಬಿಟ್ಟದ. ಒಂದಿಷ್ಟು ಕುಂಕುಮ ಹಚ್ಚಿಗಳು ದುರ್ಗಮ್ಮ ಗುಡಿ ಕುಂತಂಗೆ ಆಗಿತ್ತಲ್ಲ. ಅವ ಕೇಳ್ತಾನ, ನನ್ನ ಹೆಂಡ್ತಿ ಎಲ್ಲಿ ಅದಾಳ ಅಂತ. ಹೆಂಗೆ ಕಾಣ್ತೀನಿ ನಿನಗಂತ ಈಕೆ ಅಂದ. ಅಲ್ಲ, ನೀ ಕೆಲಸ ಮಾಡೋ ಹೆಣ್ಮಗಳು ಅಲ್ಲೇನ ಅಂತ ಕೇಳಿದೆ. ಅವಾಗ ನಾನೇ ನಿನ್ನ ಹೇಳ್ತಾನೆ, ಮತ್ತು ತಲೆ ಯಾಕೆ ಬೋಳಿಸ್ಕೊಂಡು ನಾನು, ನೀ ಹೇಳ್ದಲ್ಲ ಬಜಿ ಮಾಡೋದು, ಅದಕ್ಕೆ ಬೋಳಿಸ್ಕೊಂಡಿ ನಾನು. ಅಲ್ಲ, ಬಜಿ ಮಾಡಂದ್ರೆ ತಲೆ ಬೋಳಿಸ್ಕೊಳ್ಳೋದ ಅಂತ ಅವನಂದ. ನಡಿ ಹೆಂಗೆ ಮಾಡಕತ್ತಿದ್ದೆ ನೋಡೋಣ ನಾನು. ಎಲ್ಲ ಪುಸ್ತಕ ಅಂಗಡಿಲಿಂದ ಪುಸ್ತಕ ತರಿಸೀನಿ, ಅದ್ರಾಗ ಎಲ್ಲ ಅಡುಗೆ ಮಾಡೋ ವಿಧಾನ ಐತೆ, ಎಲ್ಲ ರೆಡಿ ಅದ, ಅವು ಭಜನೆ ಮೇಲೆ ಬರುವಲ್ಲು, ಏನು ಮಾಡಂದ. ಅದಕ್ಕೆ ಸಿಟ್ಟಾಗಿ ನಾನು ಕುಂತುಬಿಟ್ಟಿನಿ ಅಂತ. ಬಂದವ್ರನ್ನ ಒಂದು ರೂಮ್ನಾಗ ಕುಂದಿರಿಸಿ ಅವಾಗ ಈತ ಅಡುಗೆ ಮನೆಗೆ ಹೋಗಿ ನೋಡ್ತಾನೆ, ಒಲೆನೇ ಹಚ್ಚಿಲ್ಲ. ಹುಚ್ಚಿ, ಇಷ್ಟು ದೊಡ್ಡ ಪುಸ್ತಕ ಓದಿದ್ದೆಲ್ಲ ನೀನು, ಒಲೆ ಹಚ್ಚಲಾರ್ದ ಎಣ್ಣೆ ಕಾಯಿಲಾರ್ದ ಬಜಿ ಮೇಲೆ ಬರ್ತವೇನೋ ಅಂತ. ಇಲ್ಲ, ಅದ್ರಾಗ ಬರದೇ ಇಲ್ಲ, ನಾನು ಹೆಂಗೆ ಹಚ್ಚಂದೆ ಅಂತಿಕೆ ಅಂತ. ಅದ್ರಾಗ ಒಲೆ ಹಚ್ಚಂತ ಬರೆದಿದ್ರು ಹಚ್ತಿದ್ದೆ ನಾನು, ಅದ್ರಾಗ ಬರದೇ ಇಲ್ಲ, ಮತ್ತಿನ್ನು ನಾ ಹಚ್ಚೋದು ಹೆಂಗೆ, ಅದಕ್ಕೆ ಸುಮ್ಮನೆ ಕುಂತೀನಿ ಅಂದಾಗ ಅವಾಗ ಹೆಣ್ತಿಗೆ ಬೈದು, ಇಷ್ಟಕ್ಕೆ ತಲೆ ಬೋಳಿಸ್ಕೊಂಡು ಕುಂತ್ಯ ಹುಚ್ಚಿ, ನಾನು ದೋಸ್ತರನ್ನ ಕರ್ಕೊಂಡು ಬಂದೀನಿ, ನಾನು ಹೆಣ್ತು ಒಂದು ಪುಟ್ಟಿ ಬಜಿ ಮಾಡಿರ್ತಾಳೆ, ಎಲ್ಲರೂ ಕಲ್ತಿನಂತ, ನೀನಿದ್ರಿ ತಲೆ ಬೋಳಿಸ್ಕೊಂಡು ಗಡ್ಡ ಸತ್ತವ್ರಿಗೈತೆ ನೀವು ಕುಂತ್ಕೊಂಡಿದ್ದಿ ಅಂತ ಅವನು ಬೈದ. ಇದು ಕತೆ. ಇದು ಹೇಳೋದಕ್ಕೆ ಕಾರಣ ಏನಂತ ಕೇಳಿದರೆ, ಬರೇ ಪುಸ್ತಕ ಓದಿದರೆ, ಗುರುವಿನ ಹತ್ರ ಹೋಗಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಗುರುವಿನಿಂದ ಬಾಯಿಲಿಂದ ಬರ್ತಕ್ಕಂಥ ಮಾತುಗಳನ್ನು ಕೇಳದೇ ಇದ್ದರೆ ಸ್ವಂತ ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುರಂದರದಾಸರಂದರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರ ಓದಿದರಿಲ್ಲ, 3 ಪುರಾಣ ಮುಗಿಸಿದರಿಲ್ಲ, ಸಾರವೇದದ ನ್ಯಾಯ ಹೇಳಿದರಿಲ್ಲ, ಕಾಲು ಮ್ಯಾಕ್ ಮಾಡಿ ತಲೆ ತೆಳ್ಯಾಕ್ ಮಾಡಿ ಜೋತಾಡಿದರಿಲ್ಲ ಅಂತ ಆತ ಹೇಳಿದ. ನೀನು ಗುರುವಿನ ಗುಲಾಮನಾಗು, ಗುರುವಿನ ಮಾತುಗಳನ್ನು ಕೇಳು, ಗುರು ಸೇವೆಯನ್ನು ಮಾಡು, ಗುರು ಚಿಂತನೆಯನ್ನು ಮಾಡು, ಗುರುವಿನಿಂದ ಅನುಭವವನ್ನು ಪಡೆದುಕೊಳ್ಳು. ಅನುಭವ ಇಲ್ಲ ಅಂತಂದರೆ ನಿನಗೆ ಪ್ರಪಂಚದಲ್ಲಿ ಬದುಕಿದ್ರೂ ಸಹಿತ ನೀನು ವೇಸ್ಟ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಏನದ ಅಂದರೆ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಈ ವಿಚಾರಗಳನ್ನು ಅವರು ಹೇಳ್ತಾ ಇದ್ದರು. ಇದನ್ನು ಈ ರೀತಿ ಹೇಳಿ ಪರಮಾತ್ಮನ ಒಲಿಮೆ ಆಗಬೇಕಾಗಿತ್ತು ಅಂದರೆ ಸತ್ಯವನ್ನೇ ನುಡಿಯಬೇಕು, ದುರ್ಗುಣಾದಿಗಳನ್ನು ದೂರ ಇಡಬೇಕು. ಲೋಭಕ್ಕಿಂತ ದುರ್ಗುಣ ಇನ್ನೊಂದು ಇಲ್ಲ. ಲೋಭ ಇರಬಾರ್ದು, ಪರೋಪಕಾರದ ಗುಣ ಇರಬೇಕು. ಲೋಭದ ಗುಣ ಇತ್ತು ಅಂತಂದರೆ ಅದು ಕೆಲಸ ಆಗೋದಿಲ್ಲ. ಅದಕ್ಕೆ ಲೋಭ ನೀನು ತ್ಯಾಗ ಮಾಡು. ಲೋಭ ಹೆಂಗಿರ್ತದ ಅಂತ ಕೇಳಿದರೆ ಒಟ್ಟಿನ ಬಣಿವಾಗಿನ ನಾಯಿ ಇದ್ದಂಗೆ ಅಂತ.
ಅದು ನಾ ಏನು ಮಾಡ್ತದ ಬಣಿವ್ಯಾಗ, ಯಾವುದಾದ್ರೂ ಆಕಳು ಬಂದು ತಿನ್ಬೇಕು ಅಂತಿರ್ತದ, ಅದನ್ನು ಒದಿರಿ ಓಡಿಸಿಬಿಡ್ತದೆ. ತಾನರ ತಿಂತದೇನೋ ಅಂದರೆ ತಾನು ಮೇವು ತಿನ್ನಂಗಿಲ್ಲ, ತಿನ್ನುವ ಆಕಳಿಗೇನೂ ತಿನ್ಕೊಡಂಗಿಲ್ಲ. ಅಂಥ ಕೆಟ್ಟ ಗುಣಕ್ಕೆ ಲೋಭ ಅಂತ ಕರೀತಾರೆ. ಅದಕ್ಕೆ ಕೆಲವು ಗಳಿಸಿ ಇಟ್ಟಿರ್ತಾವೆ, ತಾವು ತಿನ್ನಂಗಿಲ್ಲ. ಏನು ತಿಂತೆ ಅಂತ ಕೇಳಿದರೆ, ಇಲ್ಲ ನಿನ್ನೆ ಮೊನ್ನೆದು ತಂಗುಳ್ದು ಉಳಿದಂದ್ರೆ ಅದನ್ನು ತಿಂತೀನಿ, ನಾನು ಒಬ್ಬತ್ತನೇ ಇರ್ತೀನಿ ಅಂತ. ಮತ್ತು ಎಷ್ಟದು ಸಂಪತ್ತು ಅಂತ ಕೇಳಿದರೆ ದೊಡ್ಡದು ಗಂಟು ತೋರಿಸ್ತಾರೆ. ತಾನೂ ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ದಾನ ಮಾಡೋಂಗಿಲ್ಲ. ಅದಕ್ಕೆ ಇಂಥ ಕೆಟ್ಟ ಗುಣಗಳನ್ನು ತ್ಯಾಗ ಮಾಡಿ ಒಳ್ಳೆ ಗುಣಗಳಿಂದ ನೀನು ಜೀವನ ಅಂತಕ್ಕಂಥದ್ದು ಮಾಡಿದ್ದೇ ಆದರೆ ನಿನಗೆ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಅದ ಅನ್ನುವಂಥ ಮಾತನ್ನು ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರು ಅಲ್ಲಿ ಮಠಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಥಮ ಗುರುವಾಗಿ ಉಪದೇಶವನ್ನು ಮಾಡಿದರು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ದಿವಸ ಕೋಳಂಕಿಗೆ ಅನುಷ್ಠಾನ ಮಾಡಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅದು ಯಾವ ಪ್ರಕಾರವಾಗಿ ಅನುಷ್ಠಾನ ಪೂಜಾದಿಗಳನ್ನು ಮಾಡ್ತಾಯಿದ್ರು, ಯಾವ ರೀತಿಯಾಗಿ ಲೀಲೆಗಳನ್ನು ಅವರು ತೋರಿಸಿದರು ಅನ್ನುವಂಥದ್ದನ್ನು ನಾಳಿನ ವಿಚಾರದಲ್ಲಿ ನಿಮ್ಮೆಲ್ಲರಿಗೆ ತಿಳಿಸ್ತದಂತ ಹೇಳಿ, ಸಮಯವಾದ್ದರಿಂದ ಇನ್ನು ಗವಾಯಿಗಳವರು ಒಂದು ಪದ ಹಾಡ್ತಾ ಇದ್ದಾರೆ. ಪದ ಹಾಡಿದ ನಂತರ ಮುಂದಿನ ಕಾರ್ಯಕ್ರಮವನ್ನು ನೋಡೋಣ.